ಹೆಲೋ ಗೈಸ್, ವೆಲ್ಕಮ್ ಟು ಮೈ ಆರ್ಟಿಫ್ಯಾಕ್ಟ್ಸ್ ಕ್ಲಾಸ್. ಇವತ್ತಿನ ಸ್ಪೆಷಲ್ ಟಾಪಿಕ್ ನಲ್ಲಿ ನಾನು SLC ಅಂಡ್ PUC ಆದ್ಮೇಲೆ ನಾವೇನೇನೆಲ್ಲ ಮಾಡಬಹುದು, ನಮ್ಗೆ ಯಾವ್ಯಾವ ಕೋರ್ಸ್ಗಳು ಮಾಡೋದಿಕ್ಕೆ ಸಿಗುತ್ತೆ, ಯಾವ ಆಪ್ಷನ್ಸ್ ಗಳಿದೆ. ಸೊ ಈ ಮಂತ್ ಅಲ್ಲಿ ಈಗಾಗಲೇ SLC ಎಕ್ಸಾಮ್ಸ್ ಮುಗ್ದಿದೆ, PUC ಎಕ್ಸಾಮ್ ಮುಗ್ದಿದೆ. ನೀವು ಯೋಚನೆ ಮಾಡ್ತಾ ಇರ್ಬೋದು, ಈಗ ಆಲ್ರೆಡಿ ನಾವು ಎಕ್ಸಾಮ್ ಬರ್ದಿದೀವಿ, ಪಾಸ್ ಕೂಡ ಆಗಿದೆ, ಏನ್ ಮಾಡ್ಬೇಕು, ನನಗೆ ಯಾವ ಆಪ್ಷನ್ ಇದೆ, ಏನ್ ಮಾಡಿದ್ರೆ ಏನ್ ಉಪಯೋಗ ಇದೆ ಅನ್ನುವ ಕನ್ಫ್ಯೂಷನ್ ಅಲ್ಲಿ ನೀವು ಇರ್ತೀರಾ. ಈ ವಿಡಿಯೋ ಎಂಡ್ ವರ್ಗೂ ನೋಡ್ತಾ ಇರಿ. SLC ಅಂಡ್ PUC ನಂತರ ನೀವು ಏನ್ ಮಾಡ್ಬೇಕು ಅನ್ನೋ ಒಂದು ಕ್ಲಾರಿಟಿ ನಿಮ್ಗೆ ಸಿಗುತ್ತೆ. ಈ ವಿಡಿಯೋನ ಮೊಬೈಲ್ ನಲ್ಲಿ ವಾಚ್ ಮಾಡ್ತಿದ್ರೆ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಗೆ ಇದೇ ರೀತಿಯಂತ ವಿಡಿಯೋಗಳು ಕಂಪ್ಯೂಟರ್ ರಿಲೇಟೆಡ್, ಬ್ಯಾಂಕಿಂಗ್ ರಿಲೇಟೆಡ್ ನ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ. ಅಂಡ್ ನೀವು ಡೆಸ್ಕ್ಟಾಪ್ ನಲ್ಲಿ ವಾಚ್ ಮಾಡ್ತಿರೋ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಇದು ಅಬ್ಸಲ್ಯೂಟ್ಲಿ ಫ್ರೀ. ತುಂಬಾ ಜನ ಕೇಳಿದ್ರು ಇದಕ್ಕೆ ದುಡ್ಡು ಪೇ ಮಾಡ್ಬೇಕಂತ. ಏನು ಇಲ್ಲ, ನೀವು ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಬಹುದು. ಇದರಿಂದ ನಿಮ್ಗೆ ನನ್ನ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ಅಂಡ್ ನೋಟಿಫಿಕೇಶನ್ಸ್ ಮೇಲ್ ಮುಖಾಂತರ ಅಥವಾ ಪಾಪ್ಅಪ್ ನ ಮುಖಾಂತರ ಸಿಗ್ತಾ ಇರುತ್ತೆ. ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಸೊ ಮೊದಲಿಗೆ ಒಂದು ಓವರ್ ವ್ಯೂ ನ ನೋಡೋಣ. ಸೊ ನೀವೀಗ SLC ಪಾಸ್ ಆಗಿದ್ದೀರಾ ಅಂದ್ರೆ ನೀವು ITI ಮಾಡಬಹುದು ಅಥವಾ PUC ಮಾಡಬಹುದು, ಡಿಪ್ಲೊಮಾ ಮಾಡಬಹುದು, ರೈಟ್. ಸೊ ಇದನ್ನ ಇಂಟರ್ಮೀಡಿಯೇಟ್ ಕೋರ್ಸಸ್ ಅಂತ ಕರಿತೀವಿ. ಅಂಡ್ ಅದಾದ ನಂತರ ನೀವು PUC ಮುಗಿಸಿದ್ರೆ ನಿಮ್ಗೆ BA, BCom, BSc, BCA, BBA, BBM, BE, BTech, MBBS ಇಷ್ಟು ಆಪ್ಷನ್ ಗಳು ಸಿಗುತ್ತೆ. ಇವನ್ನ ನಾವು ಗ್ರಾಜುಯೇಷನ್ ಕೋರ್ಸಸ್ ಅಂತೀವಿ ಅಥವಾ ಡಿಗ್ರಿ ಕೋರ್ಸಸ್ ಅಂತ ಕರಿತೀವಿ. ಇವಿಷ್ಟರಲ್ಲಿ ನೀವು ಯಾವ್ದಾದ್ರು ಒಂದನ್ನ ಮುಗಿಸಿದ್ರೆ ನೀವು ಮಾಡಬಹುದು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್. MA, MCom, MSc, MCA, MBA, ME, MTech, MS. ಸೊ ಮೊದಲು ನೀವು SLC ಮುಗಿಸಿ, ಅದಾದ ನಂತರ ITI, PUC ಅಥವಾ ಡಿಪ್ಲೊಮಾಗೆ ಹೋಗಿ, ನಂತರ ನೀವು ಗ್ರಾಜುಯೇಷನ್ ಮಾಡಬೇಕು, ನಂತರ ಪೋಸ್ಟ್ ಗ್ರಾಜುಯೇಷನ್. ಇದರ ನಂತರ ನಿಮ್ಗೆ ಇನ್ನ ಇಂಟ್ರೆಸ್ಟ್ ಇದ್ರೆ ನೀವು ರಿಸರ್ಚ್ ಫೀಲ್ಡ್ ನಲ್ಲಿ ಹೋಗ್ಬಹುದು, ಅದನ್ನ PhD ಅಂತ ಕರಿತೀವಿ, ರೈಟ್. ಈಗ ಈಚ್ ಅಂಡ್ ಇಂಡಿವಿಜುವಲ್ ಕೋರ್ಸ್ ನ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಬನ್ನಿ. ಸೊ ನೀವು SLC ಈಗ ಪಾಸ್ ಆಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ. ಫಸ್ಟ್ ನಾನು SLC ನಂತರ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ, ಆಮೇಲೆ PUC ಗೆ ಹೋಗ್ತೀನಿ. ಸೊ ನೀವು ಪಾಸ್ ಆಗಿರ್ಬೋದು ಅಥವಾ ನಿಮ್ಮ ಬ್ರದರ್ಸ್, ಸಿಸ್ಟರ್ಸ್, ನಿಮ್ಗೆ ಗೊತ್ತಿರೋರು, ಫ್ರೆಂಡ್ಸ್ ಯಾರಾದ್ರೂ SLC ಪಾಸ್ ಆಗಿದ್ದಾರೆ ಅಥವಾ ನೀವೇ ಪಾಸ್ ಆಗಿದ್ದೀರಾ. ಈಗ ನೀವು ಯೋಚನೆ ಮಾಡ್ತಾ ಇರ್ಬೋದು ಏನ್ ಮಾಡ್ಬೇಕು ನಾನು ಅಂತ. ನಾನು ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ತುಂಬಾ ಒಂದು ಇಂಪಾರ್ಟೆಂಟ್ ಆದಂತ ವಿಷಯ ಹೇಳ್ತೀನಿ. ನನಗೂ ಕೂಡ ತುಂಬಾ ಪ್ರಾಬ್ಲಮ್ ಆಗಿತ್ತು. ನಾನು SLC ಪಾಸ್ ಆದಾಗ ನಾನು ಏನ್ ಮಾಡ್ಬೇಕು ಅಂತ ನನಗೂ ಗೊತ್ತಾಗ್ತಾ ಇರ್ಲಿಲ್ಲ. ಅದೇ ನನಗೆ ಈಗೀಗ ಗೊತ್ತಾಗಿದೆ ನಾವ್ ಏನ್ ಮಾಡ್ಬೇಕಾಗಿತ್ತು ಅಂತ. ಅದೇನಂದ್ರೆ, ನೀವು ಕುತ್ಕೊಳ್ಳಿ, ನಿಮ್ಮ ರೂಮ್ ಅಲ್ಲಿ ಹೋಗಿ, ಓಕೆ, ಒಂದು ಶಾಂತವಾದ ಪ್ರದೇಶದಲ್ಲಿ ಹೋಗಿ ಕುತ್ಕೊಳ್ಳಿ, ಯೋಚನೆ ಮಾಡಿ. ಏನು, ಈಗ ನನಗೆ SLC ಪಾಸ್ ಆಗಿದೆ, ನನಗೆ ಯಾವ ಸಬ್ಜೆಕ್ಟ್ ಗಳಲ್ಲಿ ಇಷ್ಟು ದಿನ ಇಂಟ್ರೆಸ್ಟ್ ಇತ್ತು, ಯಾವ ವಿಷಯಗಳು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತಿತ್ತು, ಯಾವ ವಿಷಯಗಳನ್ನ ಕಲಿಯುವಾಗ ನನಗೆ ತುಂಬಾ ಎಂಜಾಯ್ಮೆಂಟ್ ಇರ್ತಿತ್ತು, ಖುಷಿ ಆಗ್ತಿತ್ತು ಅನ್ನೋದನ್ನ ಒಂದ್ಸರಿ ಯೋಚನೆ ಮಾಡಿ. ಕುತ್ಕೊಳ್ಳಿ, PUC ಪಾಸ್ ಆಗಿದ್ರು ಸರಿ, ನೀವು SLC ಪಾಸ್ ಆಗಿದ್ರು ಸರಿ, ಕುತ್ಕೊಂಡು ಯೋಚನೆ ಮಾಡಿ. ಹಿಂದಕ್ಕೆ ಹೋಗಿ, ನೀವು ಇಷ್ಟು ದಿನ ಎಷ್ಟೊಂದು ಸಬ್ಜೆಕ್ಟ್ ಗಳನ್ನ ಕಲ್ತ್ರಿ, ಯಾವ ವಿಷಯದಲ್ಲಿ ನಿಮ್ಗೆ ತುಂಬಾ ಆಸಕ್ತಿ ಇತ್ತು, ಖುಷಿ ಸಿಕ್ತಿತ್ತು, ಅಥವಾ ನೀವೇನ್ ಅನ್ಕೊಂಡಿದ್ರಿ, ನಾನು ಮುಂದೆ ಹೋಗಿ ಇದನ್ನ ಓದ್ಬೇಕು ಅಥವಾ ನಾನು ಈ ರೀತಿಯಾದಂತ ಕೋರ್ಸ್ ಗಳನ್ನ ಮಾಡ್ಬೇಕು ಅನ್ಕೊಂಡಿದ್ರಿ, ಅದನ್ನ ಯೋಚನೆ ಮಾಡಿ ಒಂದು ಬುಕ್ ನಲ್ಲಿ ಅದನ್ನ ಬರೀರಿ. ಒಂದು ಪೇಪರ್ ಅಥವಾ ಬುಕ್ ತಗೊಳ್ಳಿ, ಅದನ್ನ ಬರಿತಾ ಹೋಗಿ ನಿಮ್ಗೆ ಯಾವ ವಿಷಯಗಳಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಸೊ ಆಮೇಲೆ ನಾ ಈ ವಿಡಿಯೋದಲ್ಲಿ ಹೇಳಿರುವಂತ ವಿಷಯಗಳನ್ನ ನಿಮ್ಮ ಒಂದು ಬರ್ದಿರುವಂತ ಲಿಸ್ಟ್ ಗೆ ಮ್ಯಾಚ್ ಮಾಡಿ ನೋಡಿ, ಒಂದು ಕ್ಲಾರಿಟಿ ನಿಮಗೆ ಸಿಕ್ಕೇ ಸಿಗುತ್ತೆ. ಇದೊಂದು ವಿಷಯ ಮಾಡ್ಬೇಕು. ಮತ್ತೊಂದು ವಿಷಯ ಏನಂದ್ರೆ, ಈಗ ಆಲ್ರೆಡಿ SLC ಅಥವಾ PUC ಮಾಡಿ, ಡಿಗ್ರಿ ಮಾಡಿ ಅಥವಾ ಕೆಲ್ಸಕ್ಕೆ ಹೋಗ್ತಾ ಇರುವ ನಿಮ್ಮ ದೊಡ್ಡವ್ರನ್ನ, ಫ್ರೆಂಡ್ಸ್ ನ ಕೇಳಿ ತಿಳ್ಕೊಳ್ಳಿ, ಯಾವ ವಿಷಯಗಳನ್ನ ಕಲ್ತ್ರೆ ನಮ್ಗೆ ಏನ್ ಉಪಯೋಗ ಇದೆ, ನಾವ್ ಯಾಕೆ ಕಲಿಬೇಕು ಅಂತ. ಟೀಚರ್ಸ್ ಹತ್ರ ನೀವು ಮಾತಾಡೋಗಿದ್ರೆ ಹೋಗಿ ಅವ್ರನ್ನೂ ಕೇಳಬಹುದು. ಏನೂ ಆಗ್ಲಿಲ್ಲ ನಿಮ್ಗೆ, ನಮ್ಗೆ ಯಾವ್ದ್ರಲ್ಲೂ ಅವಕಾಶ ಸಿಗ್ಲಿಲ್ಲ ಅಂದ್ರೆ ಒಂದೇ ಒಂದು ಯೂನಿವರ್ಸಲ್ ಟೀಚರ್ ಇದೆ, ಗೂಗಲ್. ಅಲ್ಲಿಗೆ ಗೂಗಲ್ಗೆ ಹೋಗಿ ಯಾವ್ಯಾವ ಕಾಲೇಜ್ಗಳು ನಿಮ್ಮ ಊರ್ನಲ್ಲಿ ಇದೆ ಅಥವಾ ನಿಮ್ಮ ಪಕ್ಕದ ಊರ್ನಲ್ಲಿ ಇದೆ ಅಥವಾ ಬೆಂಗಳೂರಲ್ಲಿ ಇದೆ ಸರ್ಚ್ ಮಾಡಿ. PUC ಕಾಲೇಜ್ಗಳ ಲಿಸ್ಟ್ ಅಂತ ಟೈಪ್ ಮಾಡಿ. ಲಿಸ್ಟ್ ಆಫ್ PUC ಕಾಲೇಜಸ್ ಇನ್ ಬ್ಯಾಂಗ್ಳೂರ್, ಲಿಸ್ಟ್ ಆಫ್ PUC ಕಾಲೇಜಸ್ ಇನ್ ಮೈಸೂರ್, ನಿಮ್ದು ಯಾವ ಊರಿದೆ ಆ ಊರು, ಎಲ್ಲಾ ಕಾಲೇಜ್ಗಳ ಲಿಸ್ಟ್ ಬರುತ್ತೆ. ಬರ್ಕೊಳ್ಳಿ, ಅಡ್ರೆಸ್ ನ ಬರ್ಕೊಳ್ಳಿ. ಓಕೆ, ಟಾಪ್ ಕಾಲೇಜಸ್ ಅಂತ ಸರ್ಚ್ ಮಾಡಿ. ಯಾವ್ಯಾವ ಕಾಲೇಜಸ್ ಅಲ್ಲಿ ಕಲ್ತ್ರೆ ಒಳ್ಳೇದಿರುತ್ತೆ. ಆಲ್ಮೋಸ್ಟ್ ಎಲ್ಲಾ ಕಾಲೇಜ್ಗಳು ಒಳ್ಳೇದೇ, ನಾವು ಯಾವ್ದು ಕೆಟ್ಟದ್ ಕಾಲೇಜು ಒಳ್ಳೆ ಕಾಲೇಜ್ ಅಂತ ಹೇಳಕ್ ಬರೋದಿಲ್ಲ. ಎಲ್ಲಾ ಕಾಲೇಜ್ಗಳನ್ನ ಲಿಸ್ಟ್ ಮಾಡ್ಕೊಳ್ಳಿ, ಅಡ್ರೆಸ್ ಬರ್ಕೊಳ್ಳಿ. ಅಂಡ್ ನಿಮ್ಗೆ ಟೈಮ್ ಸಿಕ್ಕರೆ ಆ ಕಾಲೇಜ್ಗಳಿಗೆ ಹೋಗಿ ಅಲ್ಲಿ ವಿಚಾರಿಸಿ, ರೈಟ್. ಅಲ್ಲ, ಆಲ್ರೆಡಿ ಓದ್ತಾ ಇರೋರು ಆ ಕಾಲೇಜ್ ನ ಬಗ್ಗೆ ವಿಚಾರಿಸಿ. ಟೀಚರ್ಸ್ ಹೇಗಿದ್ದಾರೆ, ಕ್ಲಾಸಸ್ ಹೇಗ್ ನಡೆಯುತ್ತೆ, ಹಾಗೂ ನೀವ್ ಏನ್ ಮಾಡ್ತಿದ್ದೀರಾ, ಎಲ್ಲಾ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಆ ಕಾಲೇಜ್ ನಿಮ್ಗೆ ಇಷ್ಟ ಆಯ್ತು, ಓಕೆ, ಎಲ್ಲರೂ ಒಳ್ಳೆಯಂತಹ ಫೀಡ್ಬ್ಯಾಕ್ ಕೊಡ್ತಾ ಇದಾರೆ ಅಂತ ಅನ್ಸಿದ್ರೆ ನೀವು ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸಿ. ಯಾಕೆಂದ್ರೆ ತುಂಬಾ ಕಾಲೇಜ್ಗಳಲ್ಲಿ ಲೆಕ್ಚರರ್ ಸರಿಯಾಗಿ ಕ್ಲಾಸಸ್ ನ ತಗೊಳ್ಳೋದಿಲ್ಲ, ತಗೊಂಡ್ರು ಅವ್ರು ಹೇಳೋ ಕ್ಲಾಸಸ್ ಅರ್ಥ ಆಗೋದಿಲ್ಲ ಅಂತಿರ್ತಾರೆ. ಆದ್ರಿಂದ ನೀವು ಹೋಗಿ ಡೈರೆಕ್ಟ್ ಆಗಿ ಅಲ್ಲಿ ಕಲಿತಾ ಇರುವಂತ ಸ್ಟೂಡೆಂಟ್ಸ್ ನ ಅಪ್ರೋಚ್ ಮಾಡಿ, ಅವರು ಅಲ್ಲಿ ಏನ್ ಆಗ್ತಿದೆ ಅನ್ನೋದನ್ನ ನಿಮ್ಗೆ ಹೇಳ್ತಾರೆ. ಸೊ ಈ ರೀತಿಯಾದಂತ ನೀವು ಪ್ರಿಪರೇಷನ್ಸ್ ನ ಮಾಡ್ಕೊಂಡೆ ಅಡ್ಮಿಷನ್ಸ್ ಮಾಡಿಸಿ, ರೈಟ್. ಓಕೆ, ಸೊ ಈಗ SLC ಆದ್ಮೇಲೆ ನಮ್ಗೆ ಯಾವ್ಯಾವ ಆಪ್ಷನ್ಸ್ ಇದೆ ನೋಡೋಣ.
ಸೊ ಆಬ್ವಿಯಸ್ಲಿ ಒನ್ ಆಪ್ಷನ್ ಅಂತೂ ಎಲ್ಲರೂ ಚೂಸ್ ಮಾಡೇ ಮಾಡ್ತೀರಾ. PUC 2 years ಇರುತ್ತೆ. PUC 2 years ನೀವು ಚೂಸ್ ಮಾಡ್ಕೋಬಹುದು, ಅಥವಾ ಪಾಲಿಟೆಕ್ನಿಕ್ ಡಿಪ್ಲೊಮಾಗೆ ಹೋಗ್ಬೋದು. ಡಿಪ್ಲೊಮಾ ಅಂತ ನಾರ್ಮಲ್ ಆಗಿ ನಾವು ಕರಿತೀವಿ, ಅಥವಾ ಅದನ್ನ ಪಾಲಿಟೆಕ್ನಿಕ್ ಡಿಪ್ಲೊಮಾ ಅಂತಾನು ಕರೀತಾರೆ. ಸೊ ಡಿಪ್ಲೊಮಾ ಇಸ್ ಅ 3 years ಕೋರ್ಸ್. ನೀವು ಡಿಪ್ಲೊಮಾನಾದ್ರೂ ತಗೊಳ್ಳಿ ಅಥವಾ PUC ಗಾದ್ರೂ ಹೋಗಿ. PUC 2 years ಇರುತ್ತೆ, ರೈಟ್. ಯಾವ್ಯಾವ ಕೋರ್ಸಸ್ ಗಳು ಅವೈಲೇಬಲ್ ಇದೆ PUC ಮತ್ತು ಡಿಪ್ಲೊಮಾದಲ್ಲಿ ಅಂತ ನಾನು ಹೇಳ್ತೀನಿ. ಆರ್ ನೀವು ಪ್ಯಾರಾಮೆಡಿಕಲ್ ಸೈನ್ಸಸ್ಗೂ ಹೋಗ್ಬೋದು. ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಸೈನ್ಸಸ್ ಅದು ಕೂಡ 3 years ಇರುತ್ತೆ. ಸೊ ಜಸ್ಟ್ ವೇಟ್ ಮಾಡಿ, ನಾನು ಮುಂದೆ ಅದರ ಡೀಟೇಲ್ಸ್ ನ ಹೇಳ್ತೀನಿ ನಿಮಗೆ. ಸೊ ಈ 3 ಆಪ್ಷನ್ಸ್ ಆಯ್ತು. ಅಂಡ್ ITI ಮಾಡಬಹುದು ಅಥವಾ ಸರ್ಟಿಫಿಕೇಟ್ ಕೋರ್ಸಸ್ ಮಾಡಬಹುದು. ಈ 5 ಮೇಜರ್ ಆಪ್ಷನ್ಸ್ ನಿಮ್ಗೆ SLC ನಂತರ ಇರುತ್ತೆ. PUC 2 years, ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಇದೇ ಇರುತ್ತೆ ಅದರಲ್ಲಿ. ಪಾಲಿಟೆಕ್ನಿಕ್ ಡಿಪ್ಲೊಮಾ ತಗೊಳ್ಳಿ, ಅದು ಇಂಜಿನಿಯರ್ ನ ಭಾಗ ಆಗಿರುತ್ತೆ. ಓಕೆ, ಇಂಜಿನಿಯರಿಂಗ್ ಹೇಗ್ ಮಾಡ್ತಿರ್ತಾರೋ ಅದೇ ಸಬ್ಜೆಕ್ಟ್ ಗಳು ನಿಮ್ಗೂ ಇರುತ್ತೆ. ಡಿಪ್ಲೊಮಾದಲ್ಲೂ ಅವೇ ಸಬ್ಜೆಕ್ಟ್ ಗಳು ಆಲ್ಮೋಸ್ಟ್ ಇರುತ್ತೆ. ಬಟ್ ಇದು 3 years ಅಷ್ಟೇ, SLC ಆದ್ಮೇಲೆ ಮಾಡುವಂತದ್ದು. ಅಥವಾ ನೀವು ಪ್ಯಾರಾಮೆಡಿಕಲ್ ಸೈನ್ಸಸ್ ಅಲ್ಲೂ ಡಿಪ್ಲೊಮಾ ಮಾಡಬಹುದು. ITI 2 years ಇರುತ್ತೆ. ಇದು ಡೈರೆಕ್ಟ್ ಆಗಿ ಜಾಬ್ ಗೆ ರಿಲೇಟೆಡ್ ಆದಂತಹ ಕೋರ್ಸ್ ಗಳನ್ನ ಹೇಳ್ಕೊಡ್ತಾರೆ. ITI ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತಾರೆ ITI ಅಂದ್ರೆ. ಅಂಡ್ ಸರ್ಟಿಫಿಕೇಟ್ ಕೋರ್ಸಸ್ ಮಾಡಬಹುದು. ಸರ್ಟಿಫಿಕೇಟ್ ಕೋರ್ಸಸ್ ಅಂದ್ರೆ ಇದು 3 months ಕೋರ್ಸ್ ಇರುತ್ತೆ, 6 months ಕೋರ್ಸ್ ಇರುತ್ತೆ. ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಗಳಿರುತ್ತೆ, ಹಾರ್ಡ್ವೇರ್ ನೆಟ್ವರ್ಕಿಂಗ್ ಕೋರ್ಸಸ್ ಇರುತ್ತೆ. ನಿಮ್ಗೆ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ನನ್ ಕಾಲೇಜ್ ಹೋಗೋದಿಕ್ಕೆ ಮನ್ಸಿಲ್ಲ, ನಾನು ಯಾವ್ದಾದ್ರು ಕೆಲಸ ಮಾಡಬೇಕು ಅಂದ್ರೆ ನೀವು ಈ ಸರ್ಟಿಫಿಕೇಟ್ ಕೋರ್ಸಸ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ, ರೈಟ್. ನೀವು ಕಂಪ್ಯೂಟರೇ ಗೊತ್ತಿಲ್ಲ ಅಂದ್ರೆ ನೀವು ಕಂಪ್ಯೂಟರ್ ಕೋರ್ಸಸ್ ಮಾಡ್ಕೊಳ್ಳಿ, ಫಸ್ಟ್ ಬೇಸಿಕ್ ಕೋರ್ಸಸ್ ಮಾಡ್ಕೊಳ್ಳಿ. ಅದು ಗೊತ್ತಿದೆ ಅಂದ್ರೆ ನೆಟ್ವರ್ಕಿಂಗ್ ಕೋರ್ಸ್ ಮಾಡಿ, ಹಾರ್ಡ್ವೇರ್ ಅಂಡ್ ನೆಟ್ವರ್ಕಿಂಗ್ ಕೋರ್ಸ್ ಮಾಡ್ಕೊಳ್ಬಹುದು. ಅಥವಾ ನಿಮ್ಗೆ ಇವೆಲ್ಲ ಗೊತ್ತಿದೆ ಅಂದ್ರೆ ತುಂಬಾ ಹಲವಾರು ಸರ್ಟಿಫಿಕೇಟ್ ಕೋರ್ಸಸ್ ಗಳು ಈಗ ಆಲ್ರೆಡಿ ನಮ್ಮ ಇಂಡಿಯಾದಲ್ಲಿ ನಡೆಸ್ತಾ ಇದ್ದಾರೆ. ಪ್ರಧಾನ ಮಂತ್ರಿ ಪ್ರಾಜೆಕ್ಟ್ ನಲ್ಲೂ ಕೂಡ ತುಂಬಾ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಇದೆ, ಅದರಲ್ಲೂ ನೀವು ಹೋಗಿ ಜಾಯ್ನ್ ಆಗ್ಬೋದು. ಅದು ಅಬ್ಸಲ್ಯೂಟ್ಲಿ ಫ್ರೀ ಇದೆ, ರೈಟ್. ಓಕೆ, ಇಷ್ಟು ಆಪ್ಷನ್ ಗಳಿದೆ. ಸೊ ನೀವು PUC ಚೂಸ್ ಮಾಡಿದೀರಾ ಅನ್ಕೊಳ್ಳಿ. ಹಾಗಿದ್ರೆ PUC ನಲ್ಲಿ ನಿಮ್ಗೆ ಏನೇನು ಆಪ್ಷನ್ಸ್ ಇದೆ? PUC ಅಂದ್ರೆ ಪ್ರೀ ಯೂನಿವರ್ಸಿಟಿ ಕೋರ್ಸ್. ಅದರಲ್ಲಿ ನಿಮ್ಗೆ 3 ಮೇಜರ್ ಸ್ಟ್ರೀಮ್ಸ್ ಇದೆ. ಒನ್ ಈಸ್ ಆರ್ಟ್ಸ್, another one is ಕಾಮರ್ಸ್ ಅಂಡ್ ಸೈನ್ಸ್. ಆರ್ಟ್ಸ್ ಅಂದ್ರೆ ಕಲೆ, ಕಾಮರ್ಸ್ ವಾಣಿಜ್ಯ, ಸೈನ್ಸ್ ಅಂದ್ರೆ ವಿಜ್ಞಾನ. ಆರ್ಟ್ಸ್ ನೀವು ತಗೋಬಹುದು PUC ನಲ್ಲಿ, ಅಥವಾ ನೀವು ಕಾಮರ್ಸ್ ವಿಭಾಗಕ್ಕೆ ಹೋಗ್ಬೋದು ಅಥವಾ ಸೈನ್ಸ್ ವಿಭಾಗಕ್ಕೆ ಹೋಗ್ಬೋದು. ಸಪೋಸ್ ನೀವು ಆರ್ಟ್ಸ್ ನ ತಗೊಂಡ್ರಿ ಅನ್ಕೊಳ್ಳಿ, ಯಾವ್ದೇ ಸ್ಟ್ರೀಮ್ ತಗೊಳ್ಳಿ 2 years ಇದ್ದೇ ಇರುತ್ತೆ. ಸಪೋಸ್ ನೀವು ಆರ್ಟ್ಸ್ ತಗೊಂಡ್ರಿ, ಆರ್ಟ್ಸ್ ನಲ್ಲಿ ನೀವ್ ಏನ್ ಮಾಡಬಹುದು? ಆಪ್ಷನ್ 1, 10th ಆದ್ಮೇಲೆ ನಿಮ್ಗೆ ಫಸ್ಟ್ ಆಪ್ಷನ್ ಏನಂದ್ರೆ PUC ಆರ್ಟ್ಸ್. PUC ಆರ್ಟ್ಸ್ ನಲ್ಲಿ ನಿಮ್ಗೆ ನೋಡಿ ಎಷ್ಟು ಕಾಂಬಿನೇಷನ್ ಸಿಗುತ್ತೆ, ಆಯ್ತು. ನೀವು ಯಾವ್ದಾದ್ರು ಒಂದು ಕಾಂಬಿನೇಷನ್ ಚೂಸ್ ಮಾಡ್ಬೇಕಷ್ಟೇ. ಈಗ PUC ಆರ್ಟ್ಸ್ ಗೆ ಜಾಯ್ನ್ ಆಗಿದ್ದೀರಾ ಅನ್ಕೊಳ್ಳಿ, ಒಂದು ಕಾಂಬಿನೇಷನ್ ತಗೊಳ್ಳಿ. ಯಾವುದು? HESP ಅಂತ ಒಂದು ಕಾಂಬಿನೇಷನ್ ಇರುತ್ತೆ, HEGP ಅಂತ ಒಂದು ಕಾಂಬಿನೇಷನ್. ಈ ರೀತಿ ಹಲವಾರು ಕಾಂಬಿನೇಷನ್ ಗಳಿರುತ್ತೆ. ಇವು ಕಾಂಬಿನೇಷನ್ ಗಳಂದ್ರೆ ಸೆಟ್ ಆಫ್ ಸಬ್ಜೆಕ್ಟ್ ಗಳ ಒಂದು ಗ್ರೂಪ್ ಅಷ್ಟೇ. ನೀವು ಯಾವ್ದಾದ್ರು ಒಂದು ಗ್ರೂಪ್ ನ ತಗೋಬೇಕಾಗುತ್ತೆ. ಅಂಡ್ ಇದ್ರ ಜೊತೆಗೆ ನಿಮಗೆ ಕನ್ನಡ, ಇಂಗ್ಲಿಷ್ ಅಥವಾ ಹಿಂದಿ ಆಪ್ಷನಲ್ ಆಗಿ ಬಂದೇ ಬರುತ್ತೆ. ಆ ಸಬ್ಜೆಕ್ಟ್ ಗಳನ್ನ ಕೂಡ ನೀವು ಕಲಿಬೇಕು. ಅವು ಲ್ಯಾಂಗ್ವೇಜಸ್ ಅಂತ ಕರಿತೀವಿ ನಾವು. ಕನ್ನಡ ಅಥವಾ ಇಂಗ್ಲಿಷ್ ಅಥವಾ ಹಿಂದಿ 3ರಲ್ಲಿ 2 ಇದ್ದೇ ಇರುತ್ತೆ. ಅದರ ಜೊತೆಗೆ ಈ ಕಾಂಬಿನೇಷನಲ್ ಸಬ್ಜೆಕ್ಟ್ಸ್ ನ ಕೂಡ ನೀವು ಓದ್ತೀರಾ. ಟೋಟಲ್ ಆಗಿ 5ರಿಂದ 6 ಸಬ್ಜೆಕ್ಟ್ಸ್ ಗಳು ಇರುತ್ತೆ ಆರ್ಟ್ಸ್ ನಲ್ಲಿ. ಸೊ ಇಲ್ಲಿ ನೋಡಿ, ಹಿಸ್ಟ್ರಿ ಇರುತ್ತೆ, ಎಕನಾಮಿಕ್ಸ್, ಸೋಶಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ ಇರುತ್ತೆ, ರೈಟ್. ಬಿಸ್ನೆಸ್ ಸ್ಟಡೀಸ್ ಇರುತ್ತೆ, ಎಜುಕೇಶನ್ ಅನ್ನೋ ಒಂದು ಕೋರ್ಸ್ ಇರುತ್ತೆ, ರೈಟ್. ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಕರ್ನಾಟಕ ಮ್ಯೂಸಿಕ್, ಹಿಂದೂಸ್ತಾನಿ ಮ್ಯೂಸಿಕ್ ಇದೆ. ಇಲ್ಲಿ ನೋಡಿ ತುಂಬಾ ಇದೆ. ಆಪ್ಷನಲ್ ಕನ್ನಡ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಹಿಸ್ಟ್ರಿ ಇದೆ, ರೈಟ್. ಕರ್ನಾಟಕ ಮ್ಯೂಸಿಕ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು HESK ಹೋಗ್ಬೋದು, ರೈಟ್. ಈ ರೀತಿ ತುಂಬಾ ಕಾಂಬಿನೇಷನ್ ಗಳಿರುತ್ತೆ. ಇದರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಚೂಸ್ ಮಾಡ್ಬೇಕಾಗುತ್ತೆ PUC ಆರ್ಟ್ಸ್ ನಲ್ಲಿ, ರೈಟ್. ಸೊ ಎಲ್ಲಾ ಕಾಂಬಿನೇಷನ್ಗಳು ಎಲ್ಲಾ ಕಾಲೇಜ್ನಲ್ಲೂ ಇರುತ್ತೆ ಅಂತ ಹೇಳಕ್ ಬರೋದಿಲ್ಲ. ಒಂದು ಕಾಲೇಜ್ ನಿಮ್ ತಗೊಂಡಿರೋ ಕಾಲೇಜ್ ನಲ್ಲಿ ಇದ್ರಲ್ಲಿ ಯಾವ್ದಾದ್ರು 2 ಇರಬಹುದು ಅಥವಾ ಯಾವ್ದಾದ್ರು 3 ಇರಬಹುದು. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೀವು ಫಸ್ಟ್ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡಿ ಯಾವ ಕಾಲೇಜ್ ನಲ್ಲಿ ಯಾವ್ಯಾವ ಕಾಂಬಿನೇಷನ್ಸ್ ಇಟ್ಟಿದ್ದಾರೆ ಅಂತ, ರೈಟ್. ಹಾಗೂ ನೀವು ಇಲ್ಲಿ ಕೋರ್ಸ್ ಗಳನ್ನ ಚೂಸ್ ಮಾಡೋಕಿನ ಮುಂಚೆ ಯೋಚನೆ ಮಾಡಿ, ನನಗೆ ಯಾವ ಸಬ್ಜೆಕ್ಟ್ ನಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅಂತ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಈಗ ಆಲ್ರೆಡಿ ನೀವು 10 ವರ್ಷ ಕಲ್ತಿರ್ತೀರಾ ಸ್ಕೂಲ್ ನಲ್ಲಿ, ನಿಮ್ಗೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಯ್ತು ಅನ್ನಿಸ್ತಿದೆ, ಯಾವ್ದು ಕಲಿಬೇಕಂತ ಇಷ್ಟ ಆಗ್ತಿದೆ, ಇದ್ರಲ್ಲಿ ಇದ್ರೆ ನೀವು ಚೂಸ್ ಮಾಡಿ. ಇಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ಗೆ ಹೋಗಿ. ಆಪ್ಷನ್ ನಂಬರ್ 2 ಇದೆ. ಸೊ ಸೆಕೆಂಡ್ ಆಪ್ಷನ್ ಅಲ್ಲಿ ಏನಿದೆ? PUC ಕಾಮರ್ಸ್ ಮಾಡಬಹುದು. PUC ಕಾಮರ್ಸ್ ಅಂದ್ರೆ ಕಂಪ್ಲೀಟ್ ಆಗಿ ಅಕೌಂಟೆನ್ಸಿ, ಬಿಸ್ನೆಸ್ ನ ಬಗ್ಗೆ ಕಲಿಯೋದಿಲ್ಲಿ. ಓಕೆ, ಅಕೌಂಟ್ಸ್, ಎಕನಾಮಿಕ್ಸ್, ಬಿಸ್ನೆಸ್, ಮ್ಯಾಥ್ಸ್ ಇರುತ್ತೆ ಇದರಲ್ಲಿ, ರೈಟ್. ಸೊ ಯಾವ್ಯಾವ ಕಾಂಬಿನೇಷನ್ ಗಳಿರುತ್ತೆ ಅಂತ ನಾನು ಇಲ್ಲಿ ಹೇಳ್ತೀನಿ ನೋಡಿ. HEBA ಅನ್ನುವ ಕಾಂಬಿನೇಷನ್ ಇದೆಲ್ಲ ಕಾಲೇಜ್ನಲ್ಲಿ ಆಲ್ಮೋಸ್ಟ್ ಇದ್ದೇ ಇದೆ. ಹಿಸ್ಟ್ರಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ನೆಟ್ ಅಲ್ಲಿ ಸರ್ಚ್ ಮಾಡಿ, ನಾನು ಹೇಳ್ತಾ ಹೋಗ್ತೀನಿ. ಅಥವಾ CEBA, ಕಂಪ್ಯೂಟರ್ ಸೈನ್ಸ್ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ,
SCBA ಸ್ಟ್ಯಾಟ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟಿಂಗ್. ಸೊ ಇದರಲ್ಲಿ ಹಲವಾರು ಕಾಂಬಿನೇಷನ್ ಗಳಿದೆ ನೋಡಿ. ಬಿಸ್ನೆಸ್ ಸ್ಟಡೀಸ್ ಅಕೌಂಟ್ಸ್, ಬೇಸಿಕ್ ಮ್ಯಾಥ್ ಸ್ಟಾಟಿಸ್ಟಿಕ್ಸ್ ಇದೆ, ಬಿಸ್ನೆಸ್ ಸ್ಟಡೀಸ್ ಅಕೌಂಟ್ಸ್, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್ ಇದೆ. ಈ ರೀತಿ ಹಲವಾರು ಕಾಂಬಿನೇಷನ್ ಇದೆ. ಇದರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಚೂಸ್ ಮಾಡಬೇಕು. ಆ ಒಂದೇ ಕಾಂಬಿನೇಷನ್ 2 years ನೀವು ಓದ್ತೀರಾ, PUC ಫಸ್ಟ್ ಇಯರ್, PUC ಸೆಕೆಂಡ್ ಇಯರ್ ಅಂತ. ಸೊ ನಿಮ್ಗೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್ ಯಾವ್ದಾದ್ರು ಇಲ್ಲಿ ಇದೆ ಅನ್ನಿಸ್ತಿದ್ಯಾ ನಿಮಗೆ? ಇಲ್ಲ ಅಂದ್ರೆ ನಾವು ಆಪ್ಷನ್ 3 ಹೋಗೋಣ. 10th ಆದ್ಮೇಲೆ ನೀವು ಥರ್ಡ್ ಆಪ್ಷನ್ ಆಗಿ ಏನ್ ತಗೋಬಹುದು ಅಂದ್ರೆ ಆಬ್ವಿಯಸ್ಲಿ PUC ಸೈನ್ಸ್ ತಗೋಬಹುದು. PUC ಸೈನ್ಸ್ ತುಂಬಾ ಪಾಪ್ಯುಲರ್ ಆದಂತಹ ಕೋರ್ಸ್. ಇದ್ರಲ್ಲಿ ನೀವೇನಾದ್ರೂ PUC ಸೈನ್ಸ್ ಮಾಡಿದ್ರೆ ನಿಮ್ಗೆ ಮುಂದೆ PUC ನಂತರ ಎಲ್ಲರಿಗಿಂತ ಹಲವಾರು ಆಪ್ಷನ್ಗಳು ನಿಮಗೆ ಸಿಗುತ್ತೆ. ಈಗ ಆರ್ಟ್ಸ್ ಮಾಡಿ ಕಾಮರ್ಸ್ ಮಾಡಿದವರಿಗಿಂತ ಜಾಸ್ತಿ ಆಪ್ಷನ್ಗಳು PUC ಸೈನ್ಸ್ ಮಾಡಿದವರಿಗೆ ಸಿಗುತ್ತೆ. ಯಾಕಂದ್ರೆ ಆರ್ಟ್ಸ್ ಮಾಡಿದವರಿಗೆ ಸ್ವಲ್ಪ ಲಿಮಿಟೆಡ್ ಆಪ್ಷನ್ಗಳು ಇರುತ್ತೆ. ಅವರು ಮತ್ತೆ ಇಂಜಿನಿಯರಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅಥವಾ ಕಂಪ್ಯೂಟರ್ ಸ್ಟ್ರೀಮ್ಗೆ ಹೋಗೋಕೆ ಕಷ್ಟ ಆಗುತ್ತೆ. ನಾನು ಆಗೋದಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಅವ್ರಿಗೆ ಕಲಿಯೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಬೇಸಿಕ್ ಆಗಿ ಅವರು PUC ನಲ್ಲಿ ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ ಈ ರೀತಿ ಸಬ್ಜೆಕ್ಟ್ ಗಳನ್ನ ಕಲ್ತ್ಕೊಂಡು ಬಂದಿರ್ತಾರೆ. ಆದ್ರಿಂದ ಅವ್ರು ಬೇರೆ ಸಬ್ಜೆಕ್ಟ್ಗೆ ಜಂಪ್ ಆಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರಿಂದ PUC ಸೈನ್ಸ್ ತಗೊಂಡ್ರೆ ನಿಮ್ಗೆ ಇಂಜಿನಿಯರಿಂಗ್ ಕೋರ್ಸ್ಗಳು ಎಲ್ಲ ಈಸಿ ಆಗುತ್ತೆ, BCA ಕೋರ್ಸ್ ಗಳೆಲ್ಲ ತುಂಬಾ ಈಸಿ ಆಗುತ್ತೆ. ಅಥವಾ ನೀವು ಆರ್ಟ್ಸ್ಗೆ ಹೋಗ್ಬೇಕಂದ್ರೂ ಅಷ್ಟು ಕಷ್ಟ ಪಡಬೇಕಾಗಿಲ್ಲ. ಮುಂದೆ PUC ಮುಗಿಸಿ ನೀವು BA ಮಾಡ್ಬೇಕಂದ್ರೂ ಅಷ್ಟು ಕಷ್ಟ ಆಗಲ್ಲ. ಬಟ್ ಆರ್ಟ್ಸ್ ಮಾಡ್ಕೊಂಡು ಬಂದು ನೀವು ಸೈನ್ಸ್ ಕಲಿಬೇಕು, BSc MSc ಕಲಿಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆದ್ರಿಂದ ನಾನು ಆ ರೀತಿ ಹೇಳ್ತಿದ್ದೀನಿ ಅಷ್ಟೇ. ಯಾಕಂದ್ರೆ ಆರ್ಟ್ಸ್ ಅಥವಾ ಸೈನ್ಸ್, ಕಾಮರ್ಸ್ ಯಾವ್ದೇ ತಗೊಂಡ್ರು ಅದಕ್ಕೆ ಆದಂತಹ ವ್ಯಾಲ್ಯೂಸ್ ಇದೆ, ಅವೇ ಕೋರ್ಸ್ ಗಳಿಗೆ ಆದಂತಹ ಮಹತ್ವ ಇದೆ. ಅದನ್ನ ಕಲಿಯೋದ್ರಿಂದ ನೀವು ಅದೇ ಫೀಲ್ಡ್ ನಲ್ಲಿ ತುಂಬಾ ಉತ್ತಮ ಸಾಧನೆಗಳನ್ನ ಮಾಡಬಹುದು. ಓಕೆ, ಇಲ್ಲಿ ಯಾವ ಕೋರ್ಸು ಚಿಕ್ಕದಲ್ಲ, ಯಾವ ಕೋರ್ಸು ದೊಡ್ಡದಲ್ಲ, ಎಲ್ಲದಕ್ಕೂ ಈಕ್ವಲ್ ಆದಂತಹ ಪ್ರಯಾರಿಟಿ ಇದೆ, ಇಂಪಾರ್ಟೆನ್ಸ್ ಇದೆ, ಮಹತ್ವ ಇದೆ. ನೀವು ತಿಳ್ಕೊಬೇಕಾಗಿರೋದು ಏನಂದ್ರೆ ನಿಮ್ ದೊಡ್ಡವ್ರ ಹತ್ರ ಕೇಳಿ ಈ ಕೋರ್ಸ್ ಮಾಡಿದ್ರೆ ನಾವ್ ಯಾವ ಫೀಲ್ಡ್ ನಲ್ಲಿ ಅಚೀವ್ಮೆಂಟ್ ಮಾಡಬಹುದಂತ. ನಾನು ಏನೇನ್ ಮಾಡ್ಬೇಕಂತ ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ರೈಟ್, PUC ಸೈನ್ಸ್ ತಗೊಂಡ್ರೆ ನಿಮ್ಗೆ PCMB ಅನ್ನೋ ಕಾಂಬಿನೇಷನ್ ಸಿಗುತ್ತೆ. ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಅನ್ನೋ 4 ಸಬ್ಜೆಕ್ಟ್ಗಳು ಸಿಗುತ್ತೆ. ಇದ್ರ ಜೊತೆಗೆ ನಿಮ್ಗೆ ಇಂಗ್ಲಿಷ್ ಅಂಡ್ ಕನ್ನಡ ಕೂಡ ಕಲಿಸ್ತಾರೆ. ಅದರಿಂದ ಟೋಟಲ್ ಆಗಿ 6 ಸಬ್ಜೆಕ್ಟ್ಸ್ ನಿಮ್ಗೆ ಇದರಲ್ಲಿ ಹೇಳ್ಕೊಡ್ತಾರೆ. PUC ಸೈನ್ಸ್ ತಗೊಳ್ಳಿ, ಆರ್ಟ್ಸ್ ಅಥವಾ ಕಾಮರ್ಸ್ ಯಾವ್ದೇ ತಗೊಂಡ್ರು 6 ಸಬ್ಜೆಕ್ಟ್ ಇರುತ್ತೆ. ಆ 6 ಸಬ್ಜೆಕ್ಟ್ ಗಳಲ್ಲಿ 2 ಕನ್ನಡ, ಇಂಗ್ಲಿಷ್ ಅಂತೂ ಇದ್ದೇ ಇರುತ್ತೆ. ಅಥವಾ ಇಂಗ್ಲಿಷ್ ಹಿಂದಿ ತಗೋಬಹುದು, ಅಥವಾ ಇಂಗ್ಲಿಷ್ ಸಂಸ್ಕೃತ್ ತಗೋಬಹುದು, ಡಿಪೆಂಡಿಂಗ್ ಆನ್ ಕಾಲೇಜ್. ಸೊ 6 ಸಬ್ಜೆಕ್ಟ್ಸ್ ನೀವು ಕಲಿಲೇಬೇಕು. ಓಕೆ, ಫಿಸಿಕ್ಸ್ ಅಂದ್ರೆ ಭೌತಶಾಸ್ತ್ರ, ನಾವ್ ಇದರಲ್ಲಿ ನೇಚರ್ ಬಗ್ಗೆ ಕಲಿತೀವಿ, ಅಂಡ್ ಭೂಮಿ ಬಗ್ಗೆ ಕಲಿತೀವಿ, ಆಕಾಶದ ಬಗ್ಗೆ ಕಲಿತೀವಿ, ನ್ಯೂಟನ್ಸ್ ಲಾ, ಅವರು ಇವರು ತುಂಬಾ ವಿಜ್ಞಾನಿಗಳು ಇದರಲ್ಲಿ ಬರ್ತಾರೆ. ಕೆಮಿಸ್ಟ್ರಿ ಅಂದ್ರೆ ರಸಾಯನಶಾಸ್ತ್ರ, ಇದರಲ್ಲಿ ನಾವು ಆಟಮ್ಸ್ ಬಗ್ಗೆ ಕಲಿತೀವಿ, ಮಾಲಿಕ್ಯೂಲ್ಸ್ ಬಗ್ಗೆ ಕಲಿತೀವಿ, ಪರಮಾಣು, ಅಣು, ಆಕ್ಷನ್ಸ್, ರಿಯಾಕ್ಷನ್ಸ್, ಕೆಮಿಕಲ್ ಫಾರ್ಮುಲಾ, ಈ ರೀತಿಯಾದಂತಹ ತುಂಬಾ ವಿಷಯಗಳು ಕೆಮಿಸ್ಟ್ರಿನಲ್ಲಿ ಇರುತ್ತೆ. ಮ್ಯಾಥ್ಸ್ ಅಂದ್ರೆ ಗಣಿತ, ಬಯಾಲಜಿ ಅಂದ್ರೆ ಜೀವಶಾಸ್ತ್ರ. ಅಥವಾ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಬೇಡ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ತಗೋಬಹುದು. ಕಂಪ್ಯೂಟರ್ಸ್ ನ ಬಗ್ಗೆ ನಿಮ್ಗೆ ಇದರಲ್ಲಿ ಬೇಸಿಕ್ಸ್ ಇಂದ ಹೇಳ್ಕೊಡ್ತಾ ಹೋಗ್ತಾರೆ. PCMC ತಗೊಂಡ್ರೆ ನಿಮ್ಗೆ ಮುಂದೆ ಕಂಪ್ಯೂಟರ್ ಇಂಜಿನಿಯರ್ ಆಗ್ಬೇಕಂದ್ರು ಅಥವಾ ಮತ್ತೆ ಯಾವ್ದೇ ಕಂಪ್ಯೂಟರ್ ರಿಲೇಟೆಡ್ ಕೋರ್ಸ್ ಗಳನ್ನ ಮಾಡ್ಬೇಕಂದ್ರೆ ತುಂಬಾ ಈಸಿ ಆಗುತ್ತೆ. ಸೊ PCMC ತಗೊಂಡ್ರೆ ಇಂಜಿನಿಯರಿಂಗ್ ಕೋರ್ಸ್ಗಳು, MCA, BCA ಕೋರ್ಸ್ಗಳು ನಿಮಗೆ ಮುಂದೆ ಈಸಿ ಆಗ್ಬೇಕು ಅಂದ್ರೆ ನೀವು ಇಲ್ಲಿ PCMC ತಗೋಬೇಕಾಗುತ್ತೆ. PCME ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಎಲೆಕ್ಟ್ರಾನಿಕ್ಸ್ ಬರುತ್ತೆ. ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಈ 2 ವರ್ಷದಲ್ಲಿ ಅವರು ಹೇಳ್ಕೊಡ್ತಾರೆ. ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಹೇಳ್ಕೊಡ್ತಾರೆ. ಮುಂದೆ ನೀವು ಎಲೆಕ್ಟ್ರಾನಿಕ್ಸ್ ನ ಫೀಲ್ಡ್ ನಲ್ಲಿ ಏನಾದ್ರು ಅಚೀವ್ಮೆಂಟ್ ಮಾಡಬೇಕು, ಕೋರ್ಸ್ ಗಳನ್ನ ಮಾಡ್ಬೇಕಂದ್ರೆ PCME ತಗೊಳ್ಳಿ. ಸೊ ಜಸ್ಟ್ ಯೋಚನೆ ಮಾಡಿ, ಮೊದಲು ಒಂದು ಪೇಪರ್ ಅಥವಾ ಬುಕ್ ತಗೊಂಡು ನಿಮಗೆ ಯಾವ ಯಾವ ವಿಷಯಗಳಲ್ಲಿ ತುಂಬಾ ಆಸಕ್ತಿ ಇದೆ ಅನ್ನೋದನ್ನ. ಅದರಿಂದ PCMS ಇದೆ ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್, H ಇದೆ ಹೋಮ್ ಸೈನ್ಸ್, G ಇದೆ ಜಿಯಾಲಜಿ, CBPH ಇದೆ ತುಂಬಾ ರೇರ್ ಕೋರ್ಸ್ ಅನ್ಕೊಳ್ತೀನಿ, ಎಲ್ಲ ಕಾಲೇಜ್ನಲ್ಲೂ ಇರೋಲ್ಲ. ಬಟ್ PCMB ಮತ್ತು PCMC, PCME ಈ ಮೇಲಿನ 3 ಕಾಂಬಿನೇಷನ್ಗಳು ಎಲ್ಲಾ ಕಾಲೇಜಲ್ಲೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಅಥವಾ PCMB ಮತ್ತು ಇದೇ ಇರುತ್ತೆ, ನೀವು ನೋಡಬಹುದು. ರೈಟ್, ನಿಮ್ಗೆ ಸೈನ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್ ನಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅಂದ್ರೆ ನೀವು ಆಬ್ವಿಯಸ್ಲಿ PUC ಸೈನ್ಸ್ ನ ಮಾಡ್ಬೇಕಾಗುತ್ತೆ. PUC ಸೈನ್ಸ್ ಮಾಡಿದ್ರೆ ನೀವು ಮುಂದೆ MBBS ಮಾಡ್ಬೋದು, ಡಾಕ್ಟರ್ ಆಗ್ಬಹುದು, ಅಥವಾ ಕಂಪ್ಯೂಟರ್ ಇಂಜಿನಿಯರ್ ಆಗಬಹುದು. ಓಕೆ, ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ಸ್ ಆಗ್ಬಹುದು, ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಆಗ್ಬಹುದು. ರೈಟ್, ಈ ರೀತಿ ಆಪ್ಷನ್ಗಳು ನಿಮಗೆ PUC ಸೈನ್ಸ್ ಮಾಡೋದ್ರಿಂದ ಸಿಗುತ್ತೆ. ಯಾಕಂದ್ರೆ ನಿಮ್ಗೆ ಇದು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ಗೆ 10th ಆದ್ಮೇಲೆ ಆಪ್ಷನ್ 4 ಇದೆ. 4th ಆಪ್ಷನ್ ನೋಡಿ ನೀವು ಇದು ಕೂಡ ಮಾಡಬಹುದು. ದಟ್ ಈಸ್ ಪಾಲಿಟೆಕ್ನಿಕ್ ಡಿಪ್ಲೊಮಾ ಅಥವಾ ಸಿಂಪ್ಲಿ ಡಿಪ್ಲೊಮಾ ಅಂತಾನು ಕರಿತೀವಿ. ನೀವು ಕೇಳಿರ್ತೀರಾ ನಾನು ಡಿಪ್ಲೊಮಾ ಮಾಡ್ತಾ ಇದ್ದೀನಿ ಅಂತ ತುಂಬಾ ಜನ ನಿಮ್ಗೆ ಹೇಳಿರ್ತಾರೆ. ಸೊ ಇದು 3 years ಕೋರ್ಸ್. ಇದ್ರಲ್ಲಿ ಏನಿದೆ ಅಂದ್ರೆ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಫ್ಯಾಷನ್ ಟೆಕ್ನಾಲಜಿ, ಆಟೋಮೊಬೈಲ್ ಅಂದ್ರೆ ಕೇವಲ ವಾಹನಗಳ ಬಗ್ಗೆ, ಅದರ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಇರಬಹುದು ಅನ್ಕೊಳ್ತಾ ಇದ್ದೀನಿ ನಾನು ಆಟೋಮೊಬೈಲ್ ನಲ್ಲಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂದ್ರೆ ಇದರಲ್ಲಿ ತುಂಬಾ ಮಷಿನ್ಸ್ ನ ಬಗ್ಗೆ ಹೇಳ್ಕೊಡ್ತಾರೆ. ಮಷಿನ್ಸ್, ಇಂಜಿನ್ಸ್, ಅವುಗಳ ಬಗ್ಗೆ ಇರುತ್ತೆ.
ಬಯೋಮೆಡಿಕಲ್ ಇದೆ ಹಾಗೂ ಬಯೋಟೆಕ್ನಾಲಜಿ ಇದೆ. ಸೊ ನೋಡಿ ಚೂಸ್ ಮಾಡಿ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಆ ಒಂದು ಡಿಪ್ಲೊಮಾ ಕೋರ್ಸ್ ನ ತಗೊಳ್ಳಿ. ಡಿಪ್ಲೊಮಾ ಆದ್ಮೇಲೆ ನೀವು ಇಂಜಿನಿಯರಿಂಗ್ ಕೂಡ ಮಾಡ್ಬೋದು. ಇಂಜಿನಿಯರಿಂಗ್ ನಾರ್ಮಲಿ 4 years ಇರುತ್ತೆ. PUC ಆದ್ಮೇಲೆ ಇಂಜಿನಿಯರಿಂಗ್ ಮಾಡ್ತಾರೆ. ನೀವು ಡಿಪ್ಲೊಮಾ ಆದ್ಮೇಲೂ ಕೂಡ ಇಂಜಿನಿಯರಿಂಗ್ ಮಾಡ್ಬೋದು. ಡಿಪ್ಲೊಮಾ ಆದವರಿಗೆ ಇಂಜಿನಿಯರಿಂಗ್ 3 years ಇರುತ್ತೆ. ಟೋಟಲ್ 3 years ಡಿಪ್ಲೊಮಾ, 3 years ಇಂಜಿನಿಯರ್, 6 years ಆಗುತ್ತೆ 10th ಆದ್ಮೇಲೆ. ಅಥವಾ 2 years PUC ಸೈನ್ಸ್ ಮಾಡಿ 4 years ಇಂಜಿನಿಯರಿಂಗ್ ಮಾಡ್ಬೋದು. ಆಗ್ಲೂ ಕೂಡ 6 years ಆಗುತ್ತೆ ನೀವು ಇಂಜಿನಿಯರಿಂಗ್ ಮುಗಿಸೋಷ್ಟ್ರಲ್ಲಿ. ಸೊ ಆಪ್ಷನ್ 5th ಏನಿದೆ ಅಂದ್ರೆ ಪ್ಯಾರಾಮೆಡಿಕಲ್ ಸೈನ್ಸಸ್ ಮಾಡ್ಬೋದು ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಸೈನ್ಸ್. ಇದು 3 years. ಕೇಳಿರ್ತಿರಲ್ಲ ನೀವು ಲ್ಯಾಬ್ ಟೆಕ್ನಿಷಿಯನ್ ಅಥವಾ ಡಯಾಗ್ನೋಸ್ಟಿಕ್ಸ್ ನಲ್ಲಿ ಕೆಲಸ ಮಾಡ್ತಾ ಇರೋರು, ಅವರೆಲ್ಲ ಇದನ್ನೇ ಮಾಡಿರ್ತಾರೆ. ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಮೆಡಿಕಲ್ ಎಕ್ಸ್ರೇ ಟೆಕ್ನಾಲಜಿ ಮಾಡ್ಬೋದು. ಅಂದ್ರೆ ಇದರಲ್ಲ ಟೆಕ್ನಿಷಿಯನ್ಸ್ ಗಳೆಲ್ಲ ಈ 3 ವರ್ಷ ಕೋರ್ಸ್ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಈಗ ಲ್ಯಾಬ್ ಗಳೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಟೆಕ್ನಿಷಿಯನ್ ಗಳು, ಅವರೆಲ್ಲ ಇದನ್ನೇ ಮಾಡಿರ್ತಾರೆ ಆಲ್ಮೋಸ್ಟ್. ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಯಾಲಿಸಿಸ್ ಟೆಕ್ನಾಲಜಿ, ಹೆಲ್ತ್ ಇನ್ಸ್ಪೆಕ್ಟರ್. ಸೊ ಮೊದಲು ನೀವು ಕಾಲೇಜಿನಲ್ಲಿ ಹೋಗಿ ಇವನ್ನೆಲ್ಲ ಬಗ್ಗೆ ವಿಚಾರಿಸಿ ಯಾವ ಕೋರ್ಸ್ ಇದೆ, ಯಾವ ಕೋರ್ಸ್ ಇಲ್ಲ, ಏನ್ ಉಪಯೋಗ ಇದೆ, ಆಮೇಲೆ ನೀವು ಅಡ್ಮಿಷನ್ ತಗೊಳ್ಳಿ. ರೈಟ್. ಸೊ ಇವಿಷ್ಟು ಆಪ್ಷನ್ 6th ಆಗಿ ನಿಮಗೆ ITI ಇದೆ. ITI ನಲ್ಲಿ 2 years ಇದು. ITI 2 years ಕೋರ್ಸ್. ಇದರಲ್ಲಿ ನಿಮ್ಗೆ ITI ವೆಲ್ಡರ್ ಇದೆ, ITI ಆಟೋಮೊಬೈಲ್, ITI ಮೆಕ್ಯಾನಿಕಲ್, ಸಿವಿಲ್, ಫಿಟ್ಟರ್, ಟರ್ನರ್, ಎಲೆಕ್ಟ್ರಿಷಿಯನ್, ಅಗ್ರಿಕಲ್ಚರ್, ಆರ್ಕಿಟೆಕ್ಚರಲ್ ಅಸಿಸ್ಟೆನ್ಸ್, ಈ ರೀತಿಯಾಗಿ ತುಂಬಾ ಫೀಲ್ಡ್ಸ್ ಇದೆ. ನೀವು ITI ಮಾಡೋದ್ರಿಂದ ಏನ್ ಉಪಯೋಗ ಅಂದ್ರೆ, ನೀವು ITI ಮುಗಿಸಿದ ತಕ್ಷಣ ನಿಮಗೆ ಕೆಲಸ ಸಿಗೋ ಆಪರ್ಚುನಿಟೀಸ್ ತುಂಬಾ ಇರುತ್ತೆ. ಯಾಕಂದ್ರೆ ITI ಅಂದ್ರೇನೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ತರ ಇದು. ನಿಮ್ಗೆ ಕೆಲಸದಲ್ಲಿ ನೀವು ಏನೇನೆಲ್ಲ ಮಾಡ್ತೀರಾ ಅನ್ನೋದು ITI ದಲ್ಲೇ ಹೇಳ್ಕೊಟ್ಬಿಡ್ತಾರೆ. ರೈಟ್. ಈಗ ಫಾರ್ ಎಕ್ಸಾಂಪಲ್ ನೀವು ಇದ್ರಲ್ಲಿ ಏನ್ ತಗೊಂಡ್ರಿ, ಎಲೆಕ್ಟ್ರಿಷಿಯನ್ ತಗೊಂಡ್ರಿ ಅನ್ಕೊಳ್ಳಿ, ITI ಎಲೆಕ್ಟ್ರಿಷಿಯನ್. ಇದರಲ್ಲಿ ನಿಮ್ಗೆ ಏನೇನ್ ಹೇಳ್ಕೊಡ್ತಾರೆ, ಎಲೆಕ್ಟ್ರಿಕಲ್ ವಸ್ತುಗಳನ್ನ ಹೇಗೆ ಸರಿ ಮಾಡಬೇಕು, ಎಲೆಕ್ಟ್ರಿಕಲ್ ವಸ್ತುಗಳಂದ್ರೆ ಏನು, ಎಲೆಕ್ಟ್ರಿಕಲ್ ವಸ್ತುಗಳಿಗೆ ಸಂಬಂಧಪಟ್ಟಂತೆ, ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಕೋರ್ಸ್ ನ ನೀವು 2 years ನಲ್ಲಿ ಕಲ್ತು ಬಿಡ್ತೀರಾ. ಸೊ ಇದರಿಂದ ನೀವು ಎಲೆಕ್ಟ್ರಿಕಲ್ ಡಿವೈಸಸ್ ಜೊತೆ ಡೀಲ್ ಮಾಡಬಹುದು, ಅಥವಾ ನೀವೇ ಓನ್ ಆಗಿ ಎಲೆಕ್ಟ್ರಿಕಲ್ ಶಾಪ್ ನ ಕೂಡ ಇಡಬಹುದು. ಸೊ ಈ ರೀತಿ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ನಾವು ಕರಿಬಹುದು ಇದನ್ನ. ಅಂದ್ರೆ ಜಾಬ್ಗೆ ಬೇಕಾಗಿದ್ದನ್ನೇ ಸ್ಪೆಸಿಫಿಕಲಿ ನಿಮ್ಗೆ 2 years ಅಲ್ಲಿ ಹೇಳ್ಕೊಡ್ತಾರೆ. ನೀವು ಮುಂದೆ ಇದನ್ನ ಯೂಸ್ ಮಾಡ್ಕೊಂಡು ಇಂಜಿನಿಯರಿಂಗ್ ಕೂಡ ಮಾಡಬಹುದು. ಆಗ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ನೀವು PUC ತಗೊಂಡ್ರೆ ಅದ್ರಲ್ಲಿ ತುಂಬಾ ಸಬ್ಜೆಕ್ಟ್ ಗಳು ಬರುತ್ತೆ. ನೀವು ಫೋಕಸ್ ಮಾಡ್ಬೇಕಾಗಿರೋದು 6 ಸಬ್ಜೆಕ್ಟ್ ಗಳು ಇರುತ್ತೆ. ಬಟ್ ITI ಮಾಡೋದ್ರಿಂದ ಫೋಕಸ್ ಎಲ್ಲ ಏನಿರುತ್ತೆ, ಒಂದೇ ಫೀಲ್ಡ್ ಮೇಲೆ ಇರುತ್ತೆ. ಎಲೆಕ್ಟ್ರಿಷಿಯನ್ ತಗೊಂಡಿದ್ರೆ ಬರೀ ನೀವು ಎಲೆಕ್ಟ್ರಿಷಿಯನ್ ಫೀಲ್ಡ್ ನಲ್ಲೇ ಫೋಕಸ್ ಮಾಡೋದಿರುತ್ತೆ. 10 ಹಲವಾರು ಸಬ್ಜೆಕ್ಟ್ ಗಳು ನಿಮ್ಗೆ ಇಲ್ಲಿ ಇರೋದಿಲ್ಲ. ಆದ್ರಿಂದ ನಾನು ಈ ರೀತಿ ಹೇಳಿದೆ ನಿಮಗೆ. ರೈಟ್. ಅಂಡ್ ಇಲ್ಲಿ ನೋಡಿ, ನೀವು SSLC ಪಾಸ್ ಆಗಿದ್ದೀರಾ ಅಂದ್ರೆ ನೀವು PUC 2 years ಮಾಡ್ಬೋದು. PUC 2 years ನಲ್ಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಇರುತ್ತೆ. ಸೊ ಏನೇನ್ ಮಾಡ್ಬೋದು ಅಂತ ನಾನು ಈಗ ಹೇಳಿದೆ. ಅಂಡ್ ಡಿಪ್ಲೊಮಾ ಮಾಡ್ಬೋದು 3 years, ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಸೈನ್ಸಸ್ ಮಾಡ್ಬೋದು 3 years, ಅಥವಾ ITI 2 years, ಅಥವಾ ಸರ್ಟಿಫಿಕೇಟ್ ಕೋರ್ಸಸ್ ಕೂಡ ಮಾಡ್ಕೋಬಹುದು. ಓಕೆ. ಈಗ ಅಸ್ಯೂಮ್ ಮಾಡ್ಕೊಳ್ಳೋಣ ನಿಮ್ಗೆ ಈಗ PUC ಆರ್ಟ್ಸ್ ಮಾಡಿದೀರಾ ಅಂತ. ಸೊ ಈಗ ನಾನು PUC ಆರ್ಟ್ಸ್ ಮುಗಿಸಿದವರಿಗೆ ಹೇಳ್ತಾ ಇದ್ದೀನಿ, PUC ಮುಗಿಸಿದಿರಾ, ಆರ್ಟ್ಸ್ ಕೂಡ ಮುಗಿದಿದೆ, 2 years ಆಗಿದೆ, ನಮ್ಗೆ ಏನೇನು ಆಪ್ಷನ್ಸ್ ಇದೆ ಅಂತ. ಸೊ PUC ಆರ್ಟ್ಸ್ ಮುಗಿಸಿದ್ರೆ ನೀವೀಗ D.Ed ಮಾಡಬಹುದು. ಇದು ಟೀಚರ್ ಕೋರ್ಸ್, ಡಿಪ್ಲೊಮಾ ಇನ್ ಎಜುಕೇಶನ್ ಅಂತ ಕರಿತೀವಿ. ಇದು 2 years ಇರುತ್ತೆ, ಡಿಪ್ಲೊಮಾ ಇನ್ ಎಜುಕೇಶನ್. ಇದನ್ನ ಮಾಡ್ಕೊಂಡು ನೀವು ಮುಂದೆ ಡಿಗ್ರಿ ಮಾಡ್ಕೊಂಡ್ರಿ ಅನ್ಕೊಳ್ಳಿ, ಅವಾಗ ನೀವು ಟೀಚರ್ ಕೆಲಸಕ್ಕೆ ಅಪ್ಲೈ ಮಾಡಬಹುದು. ನಾರ್ಮಲಿ ಪ್ರೈಮರಿ ಸ್ಕೂಲ್ ಟೀಚರ್ಗೆ ನೀವು ಆ ಪೋಸ್ಟ್ ಗಳಿಗೆ ಅಪ್ಲೈ ಮಾಡಬಹುದು. ಅಂಡ್ LLB ಮಾಡಬಹುದು. PUC ಮುಗಿದಿದೆ, ಸೊ ನೀವು ಲಾಯರ್ ಆಗೋ ಇಂಟ್ರೆಸ್ಟ್ ಇದೆ ನಿಮಗೆ ಅಂದ್ರೆ 5 years ಕೋರ್ಸ್ ಇರುತ್ತೆ LLB. ಸೊ ಲಾಯರ್ ಕೋರ್ಸ್ ಇದು, ನೀವು ಇದನ್ನ ಕೂಡ ಚೂಸ್ ಮಾಡ್ಕೋಬಹುದು. ಅಥವಾ BA ಮಾಡಬಹುದು. ಆಬ್ವಿಯಸ್ಲಿ ತುಂಬಾ ಜನ PUC ಆರ್ಟ್ಸ್ ಆದ್ಮೇಲೆ BA ಹೋಗ್ತಾರೆ, ಬ್ಯಾಚುಲರ್ ಆಫ್ ಆರ್ಟ್ಸ್ ಇದು. ಸೊ 3 years ಕೋರ್ಸ್, ಡಿಗ್ರಿ ಕೋರ್ಸ್ ಇದು. ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಫೀಲ್ಡ್ಸ್ ನಲ್ಲಿ ಕೆಲಸಗಳು ಸಿಗುತ್ತೆ. ಅಂಡ್ BBA ಮಾಡಬಹುದು. ನಾನು ಹೇಳ್ತೀನಿ BA ಅಂಡ್ BBA ದಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ. ಇದು ಕೂಡ 3 years, ಬ್ಯಾಚುಲರ್ ಇನ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ ಇದು. ಇದು ತುಂಬಾ ಪಾಪ್ಯುಲರ್ ಆದಂತಹ ಕೋರ್ಸ್, ತುಂಬಾ ಜನ ಇದರ ಬೇಡಿಕೆನೂ ಇದೆ, ತುಂಬಾ ಜನ ಇದನ್ನು ಕೇಳ್ತಾರೆ. ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನ ಕೂಡ ಮಾಡಬಹುದು. ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂದ್ರೆ ಇದು ಕೂಡ ಡಿಗ್ರಿ ಕೋರ್ಸ್. ಇದು 3 years ಇರುತ್ತೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡೋ ಕೆಲಸ ಹೇಗಿರುತ್ತೆ ಅನ್ನೋದನ್ನ ನಿಮ್ಗೆ ಈ ಒಂದು ಕೋರ್ಸ್ ನಲ್ಲಿ ಹೇಳ್ಕೊಡ್ತಾರೆ. ಅಂಡ್ ಫ್ಯಾಷನ್ ಡಿಸೈನ್ ಕೋರ್ಸ್ ನ ಕೂಡ ನೀವು ಚೂಸ್ ಮಾಡಬಹುದು. ಫ್ಯಾಷನ್ ಡಿಸೈನ್ ಅಂದ್ರೆ ವಸ್ತ್ರ ವಿನ್ಯಾಸ ಅಂತ ಕರಿತೀವಿ ಕನ್ನಡದಲ್ಲಿ ನಾವು. ಇದನ್ನ ಕೂಡ ನೀವು ಚೂಸ್ ಮಾಡಬಹುದು. ಓಕೆ. ಸೊ BA 3 years ಪಾಸ್ ಆಗಿದ್ದೀರಾ, ಏನ್ ಮಾಡ್ಬೇಕು ಈಗ? ನಾನೀಗ ನಿಮ್ಗೆ ನೋಡಿ PUC ಆರ್ಟ್ಸ್ ಮುಗಿದಿದೆ, PUC ಆರ್ಟ್ಸ್ ಆದ್ಮೇಲೆ BA ಕೂಡ ಮುಗಿದಿದೆ 3 years. ಸೊ ಈಗ ನೀವ್ ಏನೇನ್ ಮಾಡಬಹುದು ಅನ್ನುವ ಒಂದು ಆಪ್ಷನ್ ನಾನು ಇಲ್ಲಿ ಹೇಳ್ತೀನಿ. ಸೊ BA ಆರ್ಟ್ಸ್ ಆದರೂ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಅಟೆಂಡ್ ಮಾಡಬಹುದು. ಓಕೆ. ಸೊ SI ಎಕ್ಸಾಮ್ಸ್ ಅಂತ ಕರಿತೀವಿ. ಸೊ ಯಾವ ಎಕ್ಸಾಮ್ ಅಂತ ನಂಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ, ಬಟ್ ನೀವು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬಗ್ಗೆ ವಿಚಾರಿಸಿ, ಆನ್ಲೈನ್ ಅಲ್ಲಿ ಚೆಕ್ ಮಾಡಿ, ಆಲ್ರೆಡಿ ಮಾಡಿರೋರ ಹತ್ರ ಹೋಗಿ ವಿಚಾರಿಸಿ. SI ಪೋಸ್ಟ್ ಗೆ ಕೂಡ ನೀವು ಅಪ್ಲೈ ಮಾಡಬಹುದು. ಅದಕ್ಕೋಸ್ಕರ ನೀವು ತುಂಬಾ ಪ್ರಿಪರೇಷನ್ ಮಾಡಬೇಕಾಗುತ್ತೆ, ಎಕ್ಸಾಮ್ ಕೂಡ ಬರೀಬೇಕಾಗುತ್ತೆ.
ಅಥವಾ ನೀವೇನ್ ಮಾಡ್ಬೋದು ಎಂ ಎ ಮಾಡ್ಬೋದು. ಎಂ ಎ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್, ಬಿ ಎ ಅಂದ್ರೆ ಗ್ರಾಜುಯೇಷನ್, ಬಿ ಎ, ಬಿ ಎಸ್ ಸಿ, ಬಿ ಕಾಮ್, ಬಿ ಬಿ ಎ ಇವೆಲ್ಲ ಗ್ರಾಜುಯೇಷನ್ಸ್ ಅಂತ ಕರಿತೀವಿ, ಡಿಗ್ರೀಸ್. ಎಂ ಎ, ಎಂ ಕಾಮ್, ಎಂ ಸಿ ಎ, ಎಂ ಬಿ ಎ ಇವನ್ನೆಲ್ಲ ಪೋಸ್ಟ್ ಗ್ರಾಜುಯೇಷನ್ಸ್ ಅಂತ ಕರಿತೀವಿ ಅಥವಾ ಪಿ ಜಿ ಅಂತ ಕರಿತೀವಿ, ರೈಟ್. ಸೊ ನೀವು ಬಿ ಎ ಮುಗಿದ್ರೆ ಎಂ ಎಗೆ ಹೋಗ್ಬೋದು 2 years. ಬಿ ಎದಲ್ಲಿ ಕಲ್ತಿರುವಂತಹ ಎಲ್ಲಾ ಸಬ್ಜೆಕ್ಟ್ ಗಳ ಮುಂದಿನ ಭಾಗನ ನೀವು ಎಂ ಎದಲ್ಲಿ ಕಲಿತೀರಾ. ಅಂಡ್ ಎಂ ಎ ಮಾಡೋದ್ರಿಂದ ನಿಮಗೆ ಲೆಕ್ಚರರ್ ಆಗುವ ಅವಕಾಶಗಳು ತುಂಬಾ ಇರುತ್ತೆ. ಅಂಡ್ ಬಿ ಎಡ್ ಮಾಡ್ಬೋದು, 1 year ಇರುತ್ತೆ. ನೀವೇನಾದ್ರೂ ಟೀಚರ್ ಆಗ್ಬೇಕು ಅಂತ ಆಸೆ ಇದ್ರೆ ಆರ್ಟ್ಸ್ ಫೀಲ್ಡ್ ನಲ್ಲಿ ಬಿ ಎ ಮಾಡ್ಕೊಳ್ಳಿ ಅಂಡ್ ಬಿ ಎಡ್ ಮಾಡಿ 1 year, ಬ್ಯಾಚುಲರ್ ಆಫ್ ಎಜುಕೇಶನ್. ಸೊ ಆಗ ನೀವು ಈಸಿಯಾಗಿ ಹೈಸ್ಕೂಲ್ ಟೀಚರ್ ನ ಪೋಸ್ಟ್ ಗೆ ಅಪ್ಲೈ ಮಾಡಬಹುದು. ಅಂಡ್ ಯು ಪಿ ಎಸ್ ಸಿ, ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ನ ಕೂಡ ನೀವು ಅಟೆಂಡ್ ಮಾಡಬಹುದು ಬಿ ಎ ಆಗಿದೆ ಅಂದ್ರೆ. ಸೊ IAS ಆಫೀಸರ್ ಗೋಸ್ಕರ ಈ ಎಕ್ಸಾಮ್ ಗಳನ್ನ ಬರಿತೀವಿ. KPSC ಅಂದ್ರೆ ಕರ್ನಾಟಕ ಲೆವೆಲ್ ನಲ್ಲಿ ಬರೆಯುವಂತಹ ಸರ್ವಿಸ್ ಎಕ್ಸಾಮ್ಗಳು. UPSC ಅಂದ್ರೆ ಯೂನಿಯನ್ ಲೆವೆಲ್ ನಲ್ಲಿ, ಅಂದ್ರೆ ಇಂಡಿಯಾ ಲೆವೆಲ್ ನಲ್ಲಿ ನೀವು IAS ಪೋಸ್ಟ್ ಗೆ ಅಪ್ಲೈ ಮಾಡ್ತಿದ್ರೆ ಅಂದ್ರೆ UPSC ಎಕ್ಸಾಮ್ ನ ಅಟೆಂಡ್ ಮಾಡಿ. ಅಥವಾ ನೀವು ಕರ್ನಾಟಕ ಲೆವೆಲ್ ನಲ್ಲಿ ಯಾವ್ದಾದ್ರು ಒಂದು ಡಿಸ್ಟ್ರಿಕ್ಟ್ ನಲ್ಲಿ ನಾನು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಥವಾ DC ಪೋಸ್ಟ್ ಗೆ ಅಪ್ಲೈ ಮಾಡಬೇಕು, ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ, ಆಸೆ ಇದೆ, ನಾನು ಜಿಲ್ಲೆಯ ಲೆವೆಲ್ ನಲ್ಲಿ ಕೆಲಸ ಮಾಡ್ಬೇಕಂದ್ರೆ ನೀವು IAS ಆಫೀಸರ್ ಆಗಬಹುದು. ಅದಕ್ಕೋಸ್ಕರ ನೀವು KPSC ಎಕ್ಸಾಮ್ ನ ಬರೀಬೇಕಾಗ್ತದೆ. ಕರ್ನಾಟಕ ಲೆವೆಲ್ ಎಕ್ಸಾಮ್ ಇದು. ಅಂಡ್ ನಿಮಗೆ LLB ಕೂಡ ಮಾಡಬಹುದು, ಲಾಯರ್ ಆಗುವಂತಹ ಅವಕಾಶ ಕೂಡ ಇದೆ ಬಿ ಎ ಆದ್ಮೇಲೆ. LLB ಮಾಡಿದ್ರೆ ಅದು 2 years ನಿಮ್ಗೆ ಟೈಮ್ ತಗೊಳುತ್ತೆ. ನೆಕ್ಸ್ಟ್ LLB ಆದ್ಮೇಲೆ LLM ಹೋಗ್ಬೋದು. ಇದು LLB ನಂತರ ಬರುವಂತ ಕೋರ್ಸ್, ಇದನ್ನು ಕೂಡ 2 years ಇರುತ್ತೆ. ಸೊ PUC ಪಾಸ್ ಆಗಿದೆ, ಈಗ PUC ಕಾಮರ್ಸ್ ಆಗಿದೆ 2 years, ಅದು ಕೂಡ ಪಾಸ್ ಆಯ್ತು ಅಂದ್ರೆ ನಿಮ್ಗೆ ಏನೇನು ಆಪ್ಷನ್ಸ್ ಇರುತ್ತೆ. PUC ಕಾಮರ್ಸ್ ನವರಿಗೆ ಇವರು ಕೂಡ D.Ed ಟೀಚರ್ ಮಾಡ್ಬೋದು, ಇದು 2 years ಇರುತ್ತೆ. ಡಿಪ್ಲೊಮಾ ಇನ್ ಎಜುಕೇಶನ್ ಅಂದ್ರೆ ನೀವು ಇದನ್ನ ಮಾಡೋದ್ರಿಂದ ನರ್ಸರಿ ಅಥವಾ ಪ್ರೈಮರಿ ಸ್ಕೂಲ್ ಟೀಚರ್ ಗೆ ಅಪ್ಲೈ ಮಾಡಬಹುದು ಡಿಪ್ಲೊಮಾ ಇನ್ ಎಜುಕೇಶನ್ ಮಾಡೋದ್ರಿಂದ. ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಕೋರ್ಸ್ ನ ಕೂಡ ನೀವು ಮಾಡಬಹುದು. ಚಾರ್ಟೆಡ್ ಅಕೌಂಟೆಂಟ್ ಗಳಾಗಬೇಕು ನಾವು ಅಂದ್ರೆ ನೀವು CA ತಗೋಬಹುದು. ಇಲ್ಲಿಂದ ನಿಮ್ಗೆ 5 years ಕೋರ್ಸ್ ಇರುತ್ತೆ ಅದು. ಅದಾದ್ಮೇಲೆ ನೀವು CPT ಎಕ್ಸಾಮ್ ಬರೀಬೇಕಾಗುತ್ತೆ. ಆಗ ನೀವು ಚಾರ್ಟೆಡ್ ಅಕೌಂಟೆಂಟ್ ಪೋಸ್ಟ್ ಗಳಿಗೆ ಅಪ್ಲೈ ಮಾಡಬಹುದು. ಸೊ 5 years ಇರ್ತದೆ. ಅಥವಾ ನೀವು BCom ಗೆ ಹೋಗ್ಬೋದು, ಬ್ಯಾಚುಲರ್ ಆಫ್ ಕಾಮರ್ಸ್, ಇದು ಕೂಡ ಗ್ರಾಜುಯೇಷನ್ ಲೆವೆಲ್ ಕೋರ್ಸ್ ಅಥವಾ ಡಿಗ್ರಿ ಅಂತ ಕರಿತೀವಿ. 3 years ಇರುತ್ತೆ. ನೀವು ಆರಾಮಾಗಿ BCom ನ ಮಾಡಬಹುದು ಅಥವಾ BBA ಮಾಡಬಹುದು, ಬ್ಯಾಚುಲರ್ ಇನ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್. ಇದು ಬಿಸ್ನೆಸ್ ಗೆ ಸಂಬಂಧಿಸಿದಂತಹ ಕೋರ್ಸ್, ಇದನ್ನ ಕೂಡ ನೀವು ಚೂಸ್ ಮಾಡಬಹುದು. ಇದನ್ನ ಮಾಡೋದ್ರಿಂದ ನಿಮಗೆ ಬಿಸ್ನೆಸ್ ನ ಹೇಗೆ ಮಾಡ್ತಾರೆ, ಬಿಸ್ನೆಸ್ ಹೇಗೆ ನಡೆಸ್ತಾರೆ, ಬಿಸ್ನೆಸ್ ಗೆ ಬೇಕಾಗಿರುವಂತಹ ಸ್ಕಿಲ್ಸ್ ನೆಲ್ಲ BBA ದಲ್ಲಿ ಕಲಿಬಹುದು. ಅಥವಾ BBM ಹೋಗ್ಬೋದು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್, ಇದು ಕೂಡ 3 years ಇರುತ್ತೆ. ಅಥವಾ BCA ಮಾಡಬಹುದು, ಇದು ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್, ಕಂಪ್ಯೂಟರ್ ಸೈನ್ಸ್, ಪ್ಯೂರ್ಲಿ ಕಂಪ್ಯೂಟರ್ ಗೆ ರಿಲೇಟೆಡ್ ಆದಂತ ಕೋರ್ಸ್ಗಳು. ಇದರಲ್ಲಿ ನೀವು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಕಲಿತೀರಾ, ನೆಟ್ವರ್ಕಿಂಗ್ ಕಲಿತೀರಾ, ಪೂರ್ತಿಯಾಗಿ ಕಂಪ್ಯೂಟರ್ ನ ಬಗ್ಗೆ ಫೋಕಸ್ ಮಾಡುವಂತ ಕೋರ್ಸ್ BCA, ಬ್ಯಾಚುಲರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್, 3 years ಕೋರ್ಸ್. ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಸ್ ನ ಕೂಡ ನೀವು ಬರೀಬಹುದು PUC ಕಾಮರ್ಸ್ ಆದ್ಮೇಲೆ, ರೈಟ್. ಅಂಡ್ ಈಗ BCom 3 years ಮುಗಿದಿದೆ, ನೀವ್ ಏನ್ ಮಾಡಬಹುದು? PUC ಕಾಮರ್ಸ್ ಕೂಡ ಆಗಿದೆ, BCom 3 years ಕೂಡ ಆಗಿದೆ ಅಂದ್ರೆ ನೀವು ಏನ್ ಮಾಡಬಹುದು? MBA ಮಾಡಬಹುದು 2 years, ಮಾಸ್ಟರ್ ಇನ್ ಬಿಸ್ನೆಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್. ಸೊ MBA ಗೆ ತುಂಬಾ ಡಿಮ್ಯಾಂಡ್ ಇದೆ ಇಂಡಿಯಾದಲ್ಲಿ ಆಗ್ಲಿ ಕರ್ನಾಟಕದಲ್ಲಿ ಆಗ್ಲಿ. ಸೊ ಇದನ್ನ ಮಾಡೋದ್ರಿಂದ ನಿಮಗೆ ತುಂಬಾ ಹೈ ಸ್ಯಾಲರಿ ಪ್ಯಾಕೇಜಸ್ ಸಿಗುವಂತಹ ಕೆಲಸಗಳು ಸಿಗುತ್ತೆ. ಅಥವಾ ನೀವು CA ಮಾಡಬಹುದು, ಚಾರ್ಟೆಡ್ ಅಕೌಂಟೆಂಟ್. ಇದಕ್ಕೆ ನೀವು CPT ಎಕ್ಸಾಮ್ ಬರೀಬೇಕು. ಐ ಥಿಂಕ್ ಇದು 2 ಅಥವಾ 3 years ತಗೊಳುತ್ತೆ ಅನ್ಕೊಳ್ತೀನಿ BCom ಆದ ನಂತರ. ಅಂಡ್ B.Ed ಕೂಡ ಮಾಡಬಹುದು. B.Ed ಮಾಡಿ 1 year ಇರುತ್ತೆ, ಬ್ಯಾಚುಲರ್ ಆಫ್ ಎಜುಕೇಶನ್. ಇದನ್ನ ಮಾಡೋದ್ರಿಂದ ನಿಮ್ಗೆ ಕಾಮರ್ಸ್ ನಲ್ಲಿ ಹೈಸ್ಕೂಲ್ ಟೀಚರ್ ಆಗಬಹುದು, ರೈಟ್, B.Ed ಮಾಡೋದ್ರಿಂದ. ಅಂಡ್ LLB ಕೂಡ ಮಾಡಬಹುದು, 2 years ಇರುತ್ತೆ. ಅದಾದ್ಮೇಲೆ ನೀವು LLM ಮಾಡಬಹುದು. ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ ಗೆ ಕೂಡ ನೀವು ಅಪ್ಲೈ ಮಾಡಬಹುದು BCom ಆದವರು. ಓಕೆ, ಈಗ BA ಅಥವಾ BBA ಅಥವಾ BBM ಆಗಿದೆ, ಈ ಮೂರಲ್ಲಿ ಯಾವ್ದಾದ್ರು ಒಂದು ಕೋರ್ಸ್ ಮಾಡಿರ್ತೀರಾ ಅಂದ್ರೆ ನಿಮ್ಗೆ MBA 2 years ಮಾಡಬಹುದು. ಸೊ BBA, BA ಅಥವಾ BCom ಮಾಡಿದವ್ರಿಗೂ ಕೂಡ ಈ ಆಪ್ಷನ್ ಇದೆ. ನೀವು BCom ಮಾಡಿರಿ, BA, BBA ಅಥವಾ BBM ಮಾಡಿದ್ರೆ ನೀವು ಇಷ್ಟು ಕೋರ್ಸ್ ಗಳನ್ನ ತಗೋಬಹುದು. MBA ದಲ್ಲಿ MBA ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್, ರೈಟ್, 2 years ಇರುತ್ತೆ. ನೀವು ಇದರಲ್ಲಿ ಯಾವ್ದನ್ನಾದ್ರೂ ಚೂಸ್ ಮಾಡ್ಕೋಬಹುದು. ನೋಡಿ, ಫೈನಾನ್ಸ್ ಇದೆ, ಹ್ಯೂಮನ್ ರಿಸೋರ್ಸ್ ಇದೆ, ಮಾರ್ಕೆಟಿಂಗ್ ಇದೆ, ಬ್ಯಾಂಕಿಂಗ್ ಇದೆ, IT ಮ್ಯಾನೇಜ್ಮೆಂಟ್, ತುಂಬಾ ಕೋರ್ಸ್ ಗಳಿದೆ. ಸೊ ಇವೆಲ್ಲ ಮಾಡೋದ್ರಿಂದ ಒಂದು ಬಿಸ್ನೆಸ್ ಲೆವೆಲ್ ನಲ್ಲಿ ನೀವು ಕಲಿತಾ ಇರ್ತೀರಾ ಕೋರ್ಸ್ ನ. ಓಕೆ, ಈಗ ಬನ್ನಿ ತುಂಬಾ ಇಂಪಾರ್ಟೆಂಟ್ ಆದಂತ ಆಸ್ಪೆಕ್ಟ್, ದಟ್ ಇಸ್ PUC ಸೈನ್ಸ್. PUC ಸೈನ್ಸ್ ನ ನೀವು ಪಾಸ್ ಆಗಿದ್ದೀರಾ ಅಂದ್ರೆ ಇಂಜಿನಿಯರಿಂಗ್ ಗೆ ಹೋಗ್ಬಹುದು, ಮೆಡಿಕಲ್ ಸೈನ್ಸಸ್ ಹೋಗ್ಬಹುದು. ಮೆಡಿಕಲ್ ನಲ್ಲಿ ನೀವು ಡಾಕ್ಟರ್ ಕೋರ್ಸ್ ಗೆ ಅಪ್ಲೈ ಮಾಡಬಹುದು, ಡೆಂಟಲ್ ಡಾಕ್ಟರ್ ಗೆ ಅಪ್ಲೈ ಮಾಡಬಹುದು, ಹೋಮಿಯೋಪತಿಕ್, ಆ ರೀತಿ ತುಂಬಾ ನೂರಾರು ವಿಧದ ಕೋರ್ಸ್ಗಳು, ಆಪ್ಷನ್ಸ್ ಗಳು ನಿಮ್ಗೆ PUC ಸೈನ್ಸ್ ಆದ್ಮೇಲೆ ಸಿಗುತ್ತೆ. ಏನೇನಿದೆ ನೋಡೋಣ. PUC ಸೈನ್ಸ್ ಈಗ ಪಾಸ್ ಆಗಿದ್ದೀರಾ, PUC ಆಗಿದ್ದೇನೆ ಅಂದ್ರೆ ನಿಮ್ಗೆ D.Ed ಮಾಡ್ಕೊಂಡು ನೀವು ಟೀಚರ್ ಗೆ ಅಪ್ಲೈ ಮಾಡಬಹುದು. ಅಥವಾ MBBS ಮಾಡಬಹುದು, 5.5 years ಕೋರ್ಸ್ ಇರುತ್ತೆ. ಇದು PUC ಸೈನ್ಸ್ ಆದ್ಮೇಲೆ MBBS ಗೆ ಅಪ್ಲೈ ಮಾಡಬಹುದು. ಆದ್ರಿಂದ
ಅದಕ್ಕೋಸ್ಕರ ನೀವು ಸಿಟಿ ಎಕ್ಸಾಮ್ ಬರೀಬೇಕು, ರೈಟ್? ಈ ವರ್ಷದಿಂದ ಸಿಟಿ ಅಥವಾ ಬೇರೆ ಎಕ್ಸಾಮ್ಸ್ ನಡೀತಿದೆ. ಸೊ ಸಿಟಿ ಎಕ್ಸಾಮ್ ಇಲ್ಲ, ನೀಟ್ ಅನ್ನುವ ಒಂದು ಎಕ್ಸಾಮ್ ಇದೆ ಅನ್ಕೊಳ್ತಾ ಇದೀನಿ. ಸೊ ನೀಟ್ ಎಕ್ಸಾಮ್ ನೀವು ಬರೀಬೇಕಾಗುತ್ತೆ MBBS ಗೆ, ವಿಚಾರಿಸಿ ನೋಡಿ. ಅಂಡ್ ನೀವು MBBS ಹೋಗೋಕೆ ಇಷ್ಟ ಇಲ್ಲ ಅಂದ್ರೆ BDS ಮಾಡಬಹುದು. BDS 5 years ಕೋರ್ಸ್ ಡೆಂಟಲ್ ಸರ್ಜನ್ ಅಂತ ಕರಿತೀವಿ, ಬ್ಯಾಚುಲರ್ ಇನ್ ಡೆಂಟಲ್ ಸರ್ಜನ್. ಇದು ಕೂಡ 5 years, ಇದಕ್ಕೂ ಕೂಡ ನೀವು ಎಕ್ಸಾಮ್ ಬರೀಬೇಕು, ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು. ಅಥವಾ BTech ಮಾಡಬಹುದು, ಬ್ಯಾಚುಲರ್ ಇನ್ ಟೆಕ್ನಾಲಜಿ, 4 years ಕೋರ್ಸ್ ಇರುತ್ತೆ. ಇದು ಇಂಜಿನಿಯರಿಂಗ್ ಕೋರ್ಸ್ ತರನೇ, ಈಕ್ವಲೆಂಟ್ ಟು ಇಂಜಿನಿಯರಿಂಗ್, ರೈಟ್? ಬ್ಯಾಚುಲರ್ ಆಫ್ ಟೆಕ್ನಾಲಜಿ. ಬಟ್ ಇದು ಯೂನಿವರ್ಸಿಟಿಗಳ ಅಂಡರ್ ಅಲ್ಲಿ ಬರೋಲ್ಲ, ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ ಗಳ ಅಂಡರ್ ನಲ್ಲಿ ಬರುತ್ತೆ BTech ಅನ್ನುವ ಒಂದು ಕೋರ್ಸ್, ರೈಟ್? ಉಳಿದಂತೆ ನಾರ್ಮಲ್ ಇಂಜಿನಿಯರಿಂಗ್ ಕೋರ್ಸ್ ಗಳೆಲ್ಲ ಯೂನಿವರ್ಸಿಟಿಗಳು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. BArch ಅನ್ನುವ ಕೋರ್ಸ್ ಇದೆ, ಬ್ಯಾಚುಲರ್ ಇನ್ ಆರ್ಕಿಟೆಕ್ಚರ್. ಇದು 5 years ಕೋರ್ಸ್. ಇದನ್ನ ಕೂಡ ನೀವು ಮಾಡಬಹುದು. ಆರ್ಕಿಟೆಕ್ಚರ್ ಅಂದ್ರೆ ಸಿವಿಲ್ ಆರ್ಕಿಟೆಕ್ಚರ್ ಎಲ್ಲ ಮಾಡ್ತಾರೆ, ಡಿಸೈನ್ಸ್ ಮಾಡೋದು, ಲೇಔಟ್ ನ ಕ್ರಿಯೇಟ್ ಮಾಡೋದು. ಓಕೆ, ಆರ್ಕಿಟೆಕ್ಚರಲ್ ಕೋರ್ಸ್ಗೆ ನೀವು ಹೋಗ್ಬೋದು, ಬ್ಯಾಚುಲರ್ ಇನ್ ಆರ್ಕಿಟೆಕ್ಚರ್ 5 years ಕೋರ್ಸ್. ಅಥವಾ BE ಮಾಡಬಹುದು, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, 4 years ಕೋರ್ಸ್ ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅಥವಾ ಎಲೆಕ್ಟ್ರಾನಿಕ್ ಇಂಜಿನಿಯರ್, ENC ಇರುತ್ತೆ, ಕಮ್ಯುನಿಕೇಶನ್, ತುಂಬಾ ಇಂಜಿನಿಯರಿಂಗ್ ಕೋರ್ಸ್ಗಳು ನಿಮಗೆ BND ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಸಿಗುತ್ತೆ. 4 years ನೀವು ಪಾಸ್ ಆದ್ರೆ ಸಾಕು, ಕೆಲಸ ಒಳ್ಳೆ ಉತ್ತಮವಾದಂತ ಪ್ಯಾಕೇಜ್ ಗಳಿರುವಂತ ಕೆಲಸಗಳು ನಿಮಗೆ ಸಿಗುತ್ತೆ. ಅಂಡ್ BSc, ಸೊ ಈಕ್ವಲೆಂಟ್ ಟು BA BCom ತರಾನೇ ನೀವು BSc ಕೂಡ ಮಾಡಬಹುದು, ಬ್ಯಾಚುಲರ್ ಆಫ್ ಸೈನ್ಸ್. ಇದು ಕೂಡ 3 years ಇರುತ್ತೆ. ಅಂಡ್ ಇದಾದ್ಮೇಲೆ ಇದ್ರ ಜೊತೆಗೆ BCA ಬೇಕಿದ್ರೆ ನೀವು BCA ಹೋಗಿದ್ರೆ BCA ಹೋಗ್ಬೋದು, 3 years, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಇದು ಮಾಡ್ಬೇಕಂದ್ರೆ ನೀವು PUC ನಲ್ಲಿ ಸೈನ್ಸ್ ನಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೊಂಡಿರ್ಬೇಕು, ಆಗ ನಿಮ್ಗೆ ಈಸಿ ಆಗುತ್ತೆ ಅಷ್ಟೇ. ಯಾಕಂದ್ರೆ ಕಂಪ್ಯೂಟರ್ ರಿಲೇಟೆಡ್ ಕೋರ್ಸ್ಗಳು BCA ದಲ್ಲಿ ಇರೋದ್ರಿಂದ ನೀವು PUC ನಲ್ಲಿ ಕಂಪ್ಯೂಟರ್ ತಗೊಂಡಿದ್ರೆ BCA ಗೆ ಆರಾಮಾಗಿ ಹೋಗ್ಬೋದು. ಅಥವಾ ಏನ್ ಪರವಾಗಿಲ್ಲ, ನೀವು ಬಯಾಲಜಿ ಅಥವಾ ಬೇರೆ ಕೋರ್ಸ್ ಕಲ್ತಿದ್ದೀರಾ ಅಂದ್ರೂ BCA ಹೋಗ್ಬೋದು, ಆದ್ರೆ ತುಂಬಾ ನೀವು ಎಫರ್ಟ್ ಆಗಿ ಕಂಪ್ಯೂಟರ್ಸ್ ನ ಕಲಿಬೇಕಾಗುತ್ತೆ ಅಲ್ಲಿ. ಅಂಡ್ ನೀವು ಬ್ಯಾಂಕಿಂಗ್ ಎಕ್ಸಾಮ್ಸ್ಗೂ ಕೂಡ ಅಪ್ಲೈ ಮಾಡಬಹುದು, ರೈಟ್? ಈಗ PUC ಸೈನ್ಸ್ ಪಾಸ್ ಆಗಿದೆ, ಅದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ನೀವು MBBS ಹೋಗ್ಬೋದು, 5.5 years. MBBS ನಂತರ MD ಮಾಡಬಹುದು, ರೈಟ್? ಅದು 2 years ಇರುತ್ತೆ. ಅಥವಾ MS ಮಾಡಬಹುದು, 2 years ಇರುತ್ತೆ. ನೆಕ್ಸ್ಟ್ BTech ಮಾಡಬಹುದು, 4 years. BTech ನಂತರ MTech ಇರುತ್ತೆ, ಮಾಸ್ಟರ್ ಆಫ್ ಟೆಕ್ನಾಲಜಿ, ಅದು 2 years, ರೈಟ್? BE 4 years, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಅದಾದ್ಮೇಲೆ ನೀವು ME 2 years ಮಾಡಬಹುದು, ಮಾಸ್ಟರ್ ಇನ್ ಇಂಜಿನಿಯರಿಂಗ್. ಅಥವಾ BE ಆದ್ಮೇಲೆ ನಿಮ್ಗೆ ಕೆಲಸದ ಆಪರ್ಚುನಿಟಿ ಸಿಕ್ಕರೆ ಪ್ಲೇಸ್ ಅಲ್ಲೇ ನೀವು ಜಾಯ್ನ್ ಆಗಬಹುದು. ಅಂಡ್ BSc 3 years ಮಾಡಬಹುದು. ಅದಾದ್ಮೇಲೆ ನೀವು MSc 2 years ಮಾಡಬಹುದು. MSc MCA ಇದೆ, ನೀವು MCA ಹೋಗಿ ಅಥವಾ MSc ಹೋಗಿ. ಸೊ ಇಲ್ಲಿ ನೋಡಿ, MTech, ME, MSc, MCA ಏನಿದೆ, ಇವೆಲ್ಲ ಕಲಿಯೋದ್ರಿಂದ ಪೋಸ್ಟ್ ಗ್ರಾಜುಯೇಷನ್ ಲೆವೆಲ್ ಕೋರ್ಸಸ್ ಅಂತೀವಿ. ಇದನ್ನ ಮಾಡೋದ್ರಿಂದ ನೀವು ಇಂಜಿನಿಯರಿಂಗ್ ಕಾಲೇಜ್, ಡಿಗ್ರಿ ಕಾಲೇಜ್ಗಳ ಲೆಕ್ಚರರ್ ಪೋಸ್ಟ್ಗೂ ಅಪ್ಲೈ ಮಾಡಬಹುದು, PUC ಕಾಲೇಜ್ ಲೆಕ್ಚರರ್ ಪೋಸ್ಟ್ಗೂ ನೀವು ಅಪ್ಲೈ ಮಾಡಬಹುದು, ರೈಟ್? ಅಂಡ್ BCA ಕೂಡ ನೀವು ಮಾಡಬಹುದು, 3 years ಇರುತ್ತೆ. ಸೊ BSc ನಲ್ಲಿ ಯಾವ ಯಾವ ಕಾಂಬಿನೇಷನ್ ಗಳು ಸಿಗುತ್ತೆ ಅಂದ್ರೆ ಇಲ್ಲಿದೆ ನೋಡಿ. BSc ನಲ್ಲಿ ಇಷ್ಟು ರೀತಿಯಾದಂತ ಕಾಂಬಿನೇಷನ್ ಗಳು ಇರುತ್ತೆ. ನೀವು BSc ನಲ್ಲಿ ಯಾವ ಕಾಂಬಿನೇಷನ್ ಬೇಕಿದ್ರೂ ಹೋಗಬಹುದು. ಇಲ್ಲಿದೆ, ಜಸ್ಟ್ ನೀವು ಸ್ಲೈಡ್ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಏನಿದೆ, BE ನಲ್ಲಿ ಏನಿದೆ, ಕಂಪ್ಯೂಟರ್ ಸೈನ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್, ಸಿವಿಲ್, ಕೆಮಿಕಲ್, ಇನ್ಫಾರ್ಮೇಶನ್, ತುಂಬಾ ಕೋರ್ಸ್ಗಳಿದೆ. BSc ಪ್ಯಾರಾಮೆಡಿಕಲ್ ಸೈನ್ಸಸ್ಗೂ ಹೋಗಬಹುದು ನೀವು, ರೈಟ್? ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ಗಳು ಅಥವಾ ಹಲವಾರು ನರ್ಸಿಂಗ್ ಕೋರ್ಸ್ಗಳು ಅಂತ ಕರಿತೀವಿ ನಾವು ಇದನ್ನ. ಐ ಹೋಪ್ ನಿಮಗೆ ಇವೆಲ್ಲ ಅರ್ಥ ಆಗಿದೆ ಅನ್ಕೊಳ್ತಾ ಇದ್ದೀನಿ. ಸೊ ಜಸ್ಟ್ ನಿಮ್ಮ ಇನ್ಫಾರ್ಮೇಶನ್ ಗೋಸ್ಕರ ತಗೊಳ್ಳಿ, ಫುಲ್ ಫಾರ್ಮ್ಸ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಇವನ್ನ ತಿಳ್ಕೊಳ್ಳೋದು ಕೂಡ ನಿಮ್ಗೆ ತುಂಬಾ ಇಂಪಾರ್ಟೆಂಟ್, ರೈಟ್? ಇವೆಲ್ಲ ಬರ್ಕೊಳ್ಳಿ, ತಿಳ್ಕೊಳ್ಳಿ. ಸೊ ಇವತ್ತಿನ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ, ಹೆಲ್ಪ್ ಆಗಿದೆ ಅಂದ್ರೆ ಪ್ಲೀಸ್ ನಿಮ್ಮ PUC SLC ಫ್ರೆಂಡ್ಸ್ಗೆ, ಬ್ರದರ್ಸ್ಗೆ, ಸಿಸ್ಟರ್ಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಅಂಡ್ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.